ಆಮೇಲೆ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈ ದೃಷ್ಟಿ ವಿಚಾರವಾಗಿ ನಮಗೆ ಹೆಂಗಪ್ಪ ಇದು ಈಗ ಕೆಲವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಗು ಫೋಟೋ ಹಾಕಿದ್ರೆ ದೃಷ್ಟಿ ಆಗೋಯ್ತು, ಗಂಡ ಹೆಂಡತಿರ್ ಫೋಟೋ ಹಾಕಿದ್ರೆ ದೃಷ್ಟಿ ಆಗೋಯ್ತು, ಆ ಥರ ಎಲ್ಲ ಇರುತ್ತೆ. ಅದನ್ನ ಹೆಂಗ್ ಪರಿಹಾರ ಮಾಡ್ಕೊಳ್ಳೋದು? ಈಗ ಮನೆಯಲ್ಲಿ ಫೋಟೋ ಯಾಕೆ ತೆಗಿಬೇಕು ಮಕ್ಕಳದು? ನಮ್ಮ ತಾತನ ಕಾಲದಲ್ಲಿ, ನಿಮ್ಮ ಅಜ್ಜಿ ಕಾಲದಲ್ಲೆಲ್ಲ ಏನು ಗೊತ್ತೇನಮ್ಮ, 5 ವರ್ಷ ಆಗೋ ಮಗುನ ಫೋಟೋ ಹಿಡಿತಿರಲಿಲ್ಲ, ಹುಡ್ದಬ್ಬ ಆಚರಿಸ್ತಾ ಇರಲಿಲ್ಲ. ಮಕ್ಕಳಿಗೆ ನೀನು ಹುಡ್ದಬ್ಬ ಆಚರಿಸು, ಹೊಸದಾಗಿ ಬಂದ ತಕ್ಷಣ ಫಸ್ಟ್ ಕ್ಲಾಸ್ ಹುಡ್ದಬ್ಬ ಆಚರಿಸೋ ವಾಂತಿ ಭೇದಿಗಳು ಎಲ್ಲ. ನಮ್ಮ ತಾತನ ಕಾಲದಲ್ಲಿ ನಮ್ಮ ಅಮ್ಮನಿಗೆ ವಿಶೇಷವಾಗಿ ನನಗೆ ಹುಡ್ದಬ್ಬ ಮಾಡಿದಾಗ ಮಗುಗೆ ಯಾವಾಗಲೂ ಆಮಶಂಕೆ ಭೇದಿ ವಾಂತಿಗಳು ಎಲ್ಲ ಹುಡ್ದಬ್ಬ ಮಾಡಿದ ತಕ್ಷಣ ಹಂಗಾಗೋಯ್ತು. ನಮ್ಮ ತಾಯಿ ತಮ್ಮನಿಗೂ ಅದೇ ರೀತಿ ಅಂದರೆ ಚಿಕ್ಕ ಮಗು ಇದ್ದಾಗ ಮಾಡಿದಾಗ ಇದೆಲ್ಲ ಅನುಭವಗಳು ಭಾಳಷ್ಟು ಜನ ನಮ್ಮದೇ ಅಂತ ಬಿಟ್ಬಿಡು, ಬೇರೆಯವ್ರದ್ದು ಅಷ್ಟೇ. ಚಿಕ್ಕ ಮಕ್ಕಳನ್ನ 5 ವರ್ಷದವರೆಗೂ ಮಾಡಬಾರ್ದು ಅಂತ ಈ ದೇಶದವ್ರು ಡಾಕ್ಟ್ರುಗಳು ಏನು ಕಂಡುಹಿಡಿದಿರಿ ಅಂದರೆ, ಸ್ಕ್ಯಾನಿಂಗ್ ಮಾಡಿ ಆ ಮಗುನ ಫೋಟೋ ಎಲ್ಲಿ ಗರ್ಭಕೋಶದಲ್ಲೇ ಇಟ್ಕೊಂಡು ಬಂದಿರ್ತಾರೆ. ದುಡ್ಡು ಮಾಡೋಕ್ಕೆ ಫೋಟೋ ಫ್ರೇಮ್ ಹಾಕಿ ನಿಮಗೆ ಡೆಲಿವರಿ ಆಗಿ ತಾಯಿ ಮಗು ಸಮೇತ ಒಂದು ಫೋಟೋ ಕೊಟ್ಬಿಡ್ತಾರೆ. ಎಂಥ ಪೆದ್ದನ ಮಕ್ಕಳು ಅಂದರೆ ದುಡ್ಡುಗೆ ಏನೇನು ಬೇಕಾದ್ರೂ ಮಾಡ್ತಾರೆ, ಮಾಡಿ ಇಡಬಾರ್ದು. ದೃಷ್ಟಿ ಅದು ಏನಕ್ಕೆ ಹೇಳುತ್ತೆ ಅಂದರೆ, ನಮ್ಮ ಮಗು ಹೀಗಿದೆ ಆಗಿದೆಯಾ ತೋರಿಸ್ಬೇಕು ನೀನು ಬೇರೆಯವ್ರಿಗೆ. ತೊಟ್ಲಿಗೆ ಹಾಕೋವರೆಗೂ ಮಕ್ಕಳನ್ನ ತೋರಿಸ್ಬಾರ್ದು ಅಂತ ಹೇಳುತ್ತೆ. ತಂದೆ ಮಗುನ ನೋಡಬೇಕಾದ್ರೆ ದೋಷ ಅಕಸ್ಮಾತ್ ಮಾವನಿಗೆ ಅಕಸ್ಮಾತ್ ಕಳ್ಳು ಸುತ್ತ ಹಾಕೊಂಡಿದ್ರೆ ಮಾವ ಹೋಗ್ಬಿಡ್ತಾನೆ, ಅಪಮೃತ್ಯು ಮಾವನಿಗೆ ಸೋದರ ಮಾವನಿಗೆ ಅಂತ ಎಣ್ಣೆ ಶಾಸ್ತ್ರ ತೋರಿಸ್ತಾರೆ. ಸೊ ಇಂಥದ್ದೆಲ್ಲ ಶಾಸ್ತ್ರ ಇದ್ದಾಗ ಯಾಕೆ ಮಾಡಬೇಕು? ಸೊ ಹಾಗೂ ತೋರಿಸ್ಬಿಟ್ಟಿದ್ರೆ ಆ ದೃಷ್ಟಿ ಯಾವತ್ತು ತಿಳ್ಕೊ, ಉಪ್ಪನ್ನ ತೆಗೆದು ಹಾಕ್ಬಿಟ್ಟು ಒಂದು ಹಳೆ ಪಾತ್ರೆಗೆ, ಯಾವುದಾದ್ರು ನೀರಿರೋ ಪಾತ್ರೆ ರಾತ್ರಿ ಹಾಕು, ಉಪ್ಪು ಕಲ್ಲುಪ್ಪು ರಾತ್ರಿಯಿಂದ ಹಾಕಿರೋ ಉಪ್ಪು ಕರಗದೇ ಇರುತ್ತೆ, ಕರಗೋದೇ ಇಲ್ಲ, ಅವಾಗಷ್ಟು ದೃಷ್ಟಿಯಾಗಿದೆ ಅಂತ ಅರ್ಥ. ಅದಕ್ಕೆ ಚಿಟಾನ್ ಅಂತ ಹೇಳೋದು. ಗುಡ್ಸೋ ಪರಕೆ ಅಚ್ಚುಕಟ್ಟಾಗೆ ಮಾಡೋದು ಬರಕೆ ಹಂಚಿಕಟ್ಟೆ ಪರಕೆನ ಅಚ್ಚುಕಟ್ಟಾಗಿ ಗುಡಿಸ್ಬಿಟ್ಟು ಅದನ್ನು ಮಾಡೋದು. ಅವ್ರೇನು ಗೊತ್ತಾ, ಉಪಯೋಗಿಸದೇ ಇರೋ ಪರಕೆನ ಏನು ಮಾಡ್ತಾರೆ, ದೃಷ್ಟಿ ತೆಗಿತಾರೆ. ಉಪಯೋಗಿಸಿರ್ಬೇಕು, ಮನೆ ದಾರಿದ್ರ ಹೋಗಿರಬೇಕು ಅಂಥ ಪರಕೆನ ಮೂಲೆಯಲ್ಲಿ ತೆಗೆದು ಒಂದು ಕಡೆ ಹಾಕಿ ಅದರದ್ದು ಕುಂಕುಮ ಇಟ್ಟಾಗ ಮಾಡಬೇಕು. ಆಮೇಲೆ ದೃಷ್ಟಿ ಇಡೋದೇನು ಗೊತ್ತಾ, ಚಿಕ್ಕ ಮಕ್ಕಳಿಗೆ ಎಲ್ಲರೂ ಕಪ್ಪಿಡ್ತಾರಮ್ಮ ಸೌಜನ್ಯ, ಕಪ್ಪಿಡಬಾರ್ದು, ಬಜೆ ಅಂತ ಇರುತ್ತೆ. ಅದನ್ನು ರಾತ್ರಿ ಹೊತ್ತು ಬಜೆ ಅಂತ ಹೆಸರು ಕರಿಬಾರ್ದು, ಅದಕ್ಕೆಲ್ಲ ತಾಯಿ ಕಾಪಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಂಥ ವಿಶೇಷವಾಗಿ ಅದನ್ನು ಮಕ್ಕಳ ತಾಯಿ ಅಂತಲೇ ಕರೀತಾರೆ. ಅದೇನು ಅಂದರೆ ಸುಟ್ಟು ಅದನ್ನು ಗಂಧದಲ್ಲಿ ಹಚ್ಚಿ ಆ ಕಪ್ಪನ್ನ ಇಡಬೇಕು. ಅರ್ಥ ಆಯ್ತಾ? ಕೈಗೆ, ಅಂಗೈಗೆ, ಅಂಗಾಲಿಗೆ ಇಟ್ಟು ಫಸ್ಟ್ ಕ್ಲಾಸಾಗಿ ಮಾಡಿದ್ರೆ ಅದು ವಿಶೇಷ. ಕಪ್ಪಿಡಲೇಬಾರ್ದು ಮಕ್ಕಳಿಗೆ, ದೋಷ ಜಾಸ್ತಿ. ಯಾವಾಗ ಇವ್ರೇನು ಅನ್ಕೊಳ್ತಾರೆ ಕಪ್ಪಿಟ್ಬಿಡ್ಬೇಕೋ ಅಂತ ಅನ್ನಲ್ಲ, ಕಪ್ಪಲ್ಲ ಅದು ಬಜೆ ಅಂತ ಕರೀತಾರೆ. ರಾತ್ರಿ ಹೊತ್ತು ಸೂರ್ಯಾಸ್ತ ಆದ್ಮೇಲೆ ಬಜೆ ಅಂತ ಕರೀಲೋಬಾರ್ದು, ಮಕ್ಕಳ ತಾಯಿ ಅಂತಲೇ ಕರಿಬೇಕು. ಸೊ ಹೀಗಿರುವಾಗ ಅಂಥದ್ದೆಲ್ಲ ಮಾಡಬೇಕಾದ್ರೆ ದೃಷ್ಟಿಗಳು ತೆಗೆಯುವಂಥ ನಾನಾ ರೀತಿಯಲ್ಲಿ ಇರುತ್ತೆ. ತಾಯಿ ಏನು ಮಾಡೋಳು, ಮೊದಲೆಲ್ಲ ಮಕ್ಕಳು ಅಂತಿದ್ದಾಗ ತನ್ನ ಬಟ್ಟೆಯಲ್ಲಿ ಕಾಟನ್ನಲ್ಲಿ ಈ ದಾರವನ್ನು ತೆಗೆದ್ರೆ ಇಲ್ಲಿ ಕೆಮ್ಮು ಬಂದಾಗ ಈ ಸುಳಿ ಅಂತ ಇರುತ್ತೆ, ಆ ಸುಳಿಲಿ ಆ ಕಾಟನ್ದು ದಾರ ಹಿಂಗೆ ಇಟ್ಟುಬಿಟ್ರೆ ಕೆಮ್ಮು ದಟ್ಟಂತ ನಿಂತೋಗುತ್ತೆ, ದಿಢೀರಂತೆ ಕೆಮ್ಮು ಕಾಫ್ ಎಲ್ಲ ನಿಂತೋಗುತ್ತೆ. ಆಮೇಲೆ ಸೆರಗಿರುತ್ತಲ್ಲ, ಸೆರಗಲ್ಲೇ ದೃಷ್ಟಿ ತೆಗಿತಾಯಿದ್ರು. ಅರ್ಥ ಆಯ್ತಾ? ಕೂದಲಲ್ಲಿ ತಾಯಿ ಆದವಳು ಕೂದಲಲ್ಲಿ ದೃಷ್ಟಿ ತೆಗಿಯೋಳು. ಇದೆಲ್ಲ ದೃಷ್ಟಿ ತೆಗೆಯೋಂಥ ಪದ್ಧತಿ ಚಿಕ್ಕ ಮಕ್ಕಳಿಗೆ. ದೊಡ್ಡವ್ರಿಗೆ ಬಂದ್ರೆ ಕುಕ್ಕರ್ಸ್ಕೊಳ್ಳೋ ಅಂದರೆ ಅಯ್ಯೋ ಯಾವ ದೃಷ್ಟಿನೇ ಬೆಳೆದಾಗ ಹಚ್ಕೆ ಅಂತಿರ್ತಾರೆ, ಅಂಥವ್ರು ಇರ್ತಾರೆ. ತಾಯಿಗೆ ಯಾವತ್ತೂ ಮಕ್ಕಳು ಚಿಕ್ಕವರೇ, ವಯಸ್ಸಲ್ಲಿ ಯಾವಾಗಲೂ ತೆಗಿಬೋದು. ನೀವು ತೆಗೆಸ್ಕೊಂಡಿದ್ದೀರ ಯಾವತ್ತೂ? ನನಗೆ ಯಾವಾಗಲೂ ತೆಗೆದು ಹಿಂಗಿರೋ ನೋಡೋ ತಕ್ಷಣವಾಗಿಲ್ವಾ, ಯಾವ ದೃಷ್ಟಿ ಆಗದೆ ದೃಷ್ಟಿ ಬೊಂಬೆ ಕಟ್ಟಬೇಕಾಗೇ ಇಲ್ಲ. ಕೂದಲು ಇಲ್ಲಿವರೆಗೆ ಸಿಗೋದೇ ಇಲ್ವಲ್ಲ ಗುರುಗಳೇ, ಪೂರ್ತಿ ಬರಲ್ವಲ್ಲ ಅಂತ ಚೌರಿ ಇಟ್ಕೊಂಡ್ಬಿಡೋದು ಪಕ್ಕದಲ್ಲಿ ಒಂದಕ್ಕೆ. ಈ ಹೆಂಡತಿ ಗಂಡನಿಗೆ ಬೈಬಾರ್ದು ಅನ್ನೋದಕ್ಕೆ ಯಾವ್ದಾದ್ರು ಹೊಸ ದೃಷ್ಟಿ ಇದೆಯಾ ಅಟ್ಲ ದೋಷ ಪರಿಹಾರ? ಅಯ್ಯೋ ಅದೆಲ್ಲ ಸುಳ್ಳು. ಯಾವತ್ತು ತಿಳ್ಕೊ, ಮನೋಕಾರಕಸ್ಯ ಬುದ್ಧಿ, ಸೈಕಾಲಜಿಕಲ್ ಡಿಫೆಕ್ಟ್ ಅದು. ಏನು ಅಂದರೆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಸೌಜನ್ಯ. ಏನು ತೋರಿಸೋದು ಅರುಂಧತಿ ನಕ್ಷತ್ರ? ನನಗೆ ಗೊತ್ತಿಲ್ಲ, ನಮ್ದ್ರಲ್ಲಿ ತೋರಿಸಿ. ಏನು ನಿನಗೆ ಹೇಳಪ್ಪ ಕೀರ್ತಿ, ಏನು ಕ್ಲಿನಿಕ್ ಕೇಳಿ ನೋಡೋಣ. ಆಮೇಲೆ ಹೋಗ್ಲಿ ಸರಿ ತೋರಿಸೋದು. ಯಾವ ದಿಕ್ಕಲ್ಲಿ ತೋರಿಸ್ತಾರೆ? ಅರ್ಚಕರು ಪೆದ್ಮುಂಡೆ ಮಕ್ಕಳು ಅಂತೀಯ. ಯಾವಾಗ ನೋಡು ದಕ್ಷಿಣಕ್ಕೆ ತೋರಿಸೋದು, ಪೂರ್ವಕ್ಕೆ ತೋರಿಸೋದು, ಬಿಸಿಲು ಜಾಸ್ತಿ ಈ ಕಡೆ ತೋರಿಸ್ಬಿಡೋಣ ಅಂತದ್ದು, ಹಂಗೆಲ್ಲ ತೋರಿಸಂಗಿಲ್ಲ. ಉತ್ತರದಲ್ಲೇ ಇರ್ತಾನೆ. ಏನು ಅಂದರೆ ಇಷ್ಟು ವರ್ಷಕ್ಕೂ ನಾರ್ತ್ ಸಪ್ತಋಷಿ ಮಂಡಲ ಅಂತ 7 ಸ್ಟಾರ್ಸ್ ಕರೆಕ್ಟಾಗಿ ಕಾಣುತ್ತೆ. ಅದರಲ್ಲಿ ವಸಿಷ್ಠರು ಅರುಂಧತಿ ಇರ್ತಾರೆ. ಅದು ಏನು ಅಂದರೆ ಸ್ವಲ್ಪ 5 ನಿಮಿಷ ನೀನು ಹಾಗೇ ಇರಬೇಕು, ಏನೋ ಗಂಟು ಕಟ್ಟಿದಂಗೆ, ಬೆಳಗ್ಗೆ ಹೊತ್ತ ಆಗಲ್ಲ. ಅದಕ್ಕೆ ಮುಹೂರ್ತಗಳು ಬೆಳಗ್ಗೆ ಇಡೋದು. ಇವ್ರು ಮಠ ಮಧ್ಯಾಹ್ನ ಇಟ್ಕೊಂಡು ಅಭಿಜಿನ್ ನಕ್ಷತ್ರಕ್ಕೆ ಹಿಂಗೆಲ್ಲಿ ಕಾಣ್ತೇವೆ, ಅಲ್ಲಿ ಕಾಣೋದೇ ಫೋಟೋ ಮಾಡೋದು. ಅಲ್ಲಿ ಏನು ಅಂದರೆ ಆ್ಯಕ್ಚುಲಿ ಟ್ವಿನ್ ಸ್ಟಾರ್ ಅಂತ. ಅದು ಹೆಂಗೆ ಅಂದರೆ ಸೆಂಟ್ರ್ ಗ್ರಾವಿಟೇಷನ್ ಮಾಡಿಕೊಂಡು ಒಂದರಿಂದ ಒಂದು ಸುತ್ತತ್ತೆ ಅಲ್ಲ, ಇಬ್ಬರು ಈಕ್ವಲ್ ಆಗಿ ಸುತ್ತುತ್ತೆ. ಅರುಂಧತಿನೂ ಸಮ, ಹೆಂಡತಿನೂ ಸಮ, ಗಂಡನೂ ಸಮ ಅಂತ. ಸೊ ಆದ್ದರಿಂದ ಸಮಾನಾರ್ಥವಾಗಿ ವಸಿಷ್ಠರು ಅರುಂಧತಿ ಇಬ್ಬರು ಒಟ್ಟಿಗೆ ಸುತ್ತಾರೆ. ಇವರು ಅರ್ಧ ಸುತ್ತಾಳೆ, ಅವ್ರು ಅರ್ಧ ಸುತ್ತಾರೆ, ಒಂದಕ್ಕೊಂದು ಇಬ್ಬರು ಸುತ್ತಾರೆ. ಹಿಂಗೆ ಸುತ್ತಾರೆ. ರಿವಲ್ಯೂಷನ್ ದೂರದರ್ಶನದ ಬರ್ತಿತ್ತು ಗೊತ್ತಾ ಸಿಂಬಲ್ ನಿನಗೆ, ಈ ಕಡೆ ಗುಂಡು ಈ ಕಡೆ ಗುಂಡು, ಹಿಂಗೆ ಬಂದಾಗ ಹಿಂಗೆ ಇರುತ್ತೆ, ಹಿಂಗೆ ಕೊನೆ ತುದಿ ಇರುತ್ತೆ, ಹಾಗೆ ಎರಡೂ ರೀತಿ ಹಾಗೆ ಇರೋದು ಸ್ಟಾರ್ ಅದು. ಸೊ ಆ ರೀತಿ ಅದು ಸುತ್ತೋದ್ರಿಂದ ಅದು ಟೇಲ್ ಸಮೇತ ಅದನ್ನು ಅರುಂಧತಿ ನಕ್ಷತ್ರ ನೋಡಿ ಹೀಗಿರ್ಬೇಕು ನೀವು ಗಂಡ ಹೆಂಡ್ತಿ ಅಂತ ತೋರಿಸೋದು. ಉತ್ತರಕ್ಕೆ ತೋರಿಸ್ಬೇಕು. ಎಷ್ಟು ಜನ ಪೆದಂಬಟ್ರು ಎಲ್ಲಂದರೆ ಅಲ್ಲಿ ತೋರಿಸ್ತಿರ್ತಾರೆ, ಅರ್ಚಕರಿಗೆ ಗೊತ್ತೇ ಇಲ್ಲ, ಯಾಕಂದ್ರೆ ನಾವು ಹೆಂಡ್ತಿ ಸರಿಯಾಗಿ ನೋಡ್ಕೊಳ್ಳಲ್ವಲ್ಲ. ಆದ್ದರಿಂದ ಪರಿಪೂರ್ಣವಾಗಿ ಏನು ಅಂದರೆ ಗಂಡ ಹೆಂಡ್ತಿ ಇಬ್ಬರು ಅನ್ಯೋನ್ಯತೆ ಇದ್ದರು, ಒಬ್ರಿಗೊಬ್ಬರು ಪೂರ್ತಿ ಕಾಪಾಡಿಕೊಂಡ್ರೆ ಯಾವುದೂ ಬರಲ್ಲ. ಏನು ಅಂದರೆ ಒಂದೊಂದ್ಸರಿ ಅಟ್ಟದ ಮೇಲೆ ಕೂಡ್ಸ್ಕೊತಾರೆ, ಧಾರಾಳ ನೀನೇ ದೊಡ್ಡೋಳಮ್ಮ ಅಂದ್ಬಿಟ್ರೆ ಆಯಿತು, ಅದಕ್ಕೇನು ತಪ್ಪೇನು ಅಲ್ವಾ, ಕಷ್ಟ ಏನಾಗಲ್ಲ. ಆಮೇಲೆ 5 ನಿಮಿಷ ಆದಮೇಲೆ ಬೈಕೊಂಡು ಸುಮ್ಮನೆ ಇರುತ್ತೆ, ಸಾಕು ಅಷ್ಟೇ.
ಇವಾಗ ಅರ್ಥ ಗೊತ್ತಾಯ್ತಲ್ಲ. ಈಗ ಹೋಗ್ಬಿಟ್ಟು ಹಿಂಗೆ ಆನಿವರ್ಸರಿ ಆದ್ಮೇಲೆ ಒಂದು ಅರುಂಧತಿ ನಕ್ಷತ್ರನ ತೋರಿಸ್ಬೋದು ಒಂದಿನ. ಇನ್ನೊಂದ್ಸರಿ ಚೆನ್ನಾಗಿ ತೋರಿಸ್ಬಿಡಿ. ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇದೆ ಗುರುಗಳೇ, ಏನಂದ್ರೆ ಸಮಸ್ಯೆ ಅವ್ರದ್ದು ಪಾಪ ಕಷ್ಟ. ಈಗ ಇನ್ನೇನ್ ಬರ್ತಾ ಇದೆ ಆಷಾಢ ಮಾಸಕ್ಕೆ ಹೆಂಡತಿ ಅವಳ ತವ್ರ ಮನೆಗೆ ಹೋಗಲ್ಲ ಅನ್ನೋ ದೊಡ್ಡ ಪ್ರಾಬ್ಲಮ್ ಇವ್ರಿಗೆ ಪಾಪ. ನಮ್ಮ ಅಮ್ಮ ಮನೆ ಬ್ಯಾಂಗ್ಳೂರಲ್ಲೇ ಅಲ್ವಾ, ಆಷಾಢ ಮಾಸಕ್ಕೆ ಮದುವೆ ಆದ ಹೊಸದ್ರಲ್ಲೂ ಹೋಗಲ್ಲ ಅನ್ನೋದು ಒಂದು ದೊಡ್ಡ. ಆಷಾಢ ಮಾಸ ಹೋಗೋದು ಬಂದು ಮಕ್ಕಳು ಫಸ್ಟ್ ಟೈಮ್ ಮದುವೆ ಆದಾಗ ಮಾತ್ರ, ಪದೇ 2 ಮಕ್ಕಳಾದ್ಮೇಲೆ 3 ಮಕ್ಕಳಾದ ಹೋಗ್ತಾರೆ. ಅದೇನದು ಫಸ್ಟ್ ಟೈಮ್ ಮದುವೆ ಆಗೋದು ಅಂದ್ರೆ ಏನು ಅರ್ಥ ಅದು? ಅಲ್ಲ, ಒಂದೇ ಸರಿ ಮದುವೆ ಆದಾಗ ಮಾತ್ರ ಅಂತ ಒಂದು ಮಗು ಆದಾಗ. ಕೆಲವ್ರು ಏನು ಅಂದರೆ ಆಷಾಢ ಮಾಸಕ್ಕೆ ಅಂದರೆ ಆ ಕಾಲದಲ್ಲಿ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ದೂರ ಇರಬೇಕು, ಒಬ್ಬರನ್ನೊಬ್ಬರು ನೋಡಲೇಬಾರ್ದು ಅಂತ ಹೇಳ್ತಾರೆ. ಅಂದರೆ ಮದುವೆ ಆದ ಫಸ್ಟ್ ಟೈಮಲ್ಲಿ ಮಕ್ಕಳು ಆಗಿರಲ್ಲ ಇನ್ನು, ಆ ಟೈಮಲ್ಲಿ ನೋಡಲೇಬಾರ್ದು ಅಂತ ಒಂದು ಶಾಸ್ತ್ರ. ಆ ಸಮಯದಲ್ಲಿ ಅವಳು ತವ್ರ ಮನೇಲಿ ಇರ್ತಾಳೆ, ಇವರು ತವ್ರ ಮನೇಲಿ ಇರ್ತಾರೆ. ಇವ್ರು ಆ ಫೋನಲ್ಲಿ ಗಂಟು ಮಾತೇ ಆಡಬಾರ್ದು, ನೋಡಲೇಬಾರ್ದು. ಆಮೇಲೆ ಇವನೇ ಮುಕ್ಕಾಲು ಭಾಗ ಅತ್ತೆ ಮನೇಲಿ ಬಿದ್ದಿರ್ತಾನೆ. ಅಡುಗೆ ಮಾಡು, ಈ ತಿಂಡಿ ಮಾಡು, ಆ ತಂಡಿ ಸಾಲದಕ್ಕೆ ವಿಡಿಯೋ ಕಾಲು ಇವರೇ ನೋಡ್ಕೊಂಡು ಕೂತ್ಕೊಳ್ಳೋದು. ಇದೆಲ್ಲ ಯಾರು ಹೇಳಿದ್ರೋ ಗೊತ್ತಿಲ್ಲ. ಸೊ ಎಲ್ಲರೂ ಏನಾಗ್ಬಿಟ್ಟಿದೆ, ಇವರು ಇಷ್ಟಕ್ಕೆ ಸಾಯಂಕಾಲ ಅತ್ತೆ ನಿಮ್ಮ ಮಗಳನ್ನ ಅಲ್ಲಿ ಬಂದ್ಬಿಡ, ಏನು ಅಲ್ಲಿ ಬಂದ್ಬಿಡೆ ಕಾಂಪ್ಲೆಕ್ಸ್ ಹತ್ರ ಅಲ್ಲಿ ಬಂದ್ಬಿಡ್ತೀವಿ. ಆಷಾಢ ಮಾಸ ಕಳಿಸಿರೋ ತಾಯಿ ಮನೆಗೆ ಅವ್ನು ಬೈಕಲ್ಲಿ ಕಾಯ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಆಷಾಢ ಮಾಸ ಜೊತೆಲೇ ಬಿದ್ದಿರ್ತಾನೆ. ಸೊ ಅದರಿಂದ ಪ್ರಶ್ನೆ ಏನು ಅಂದರೆ, ತುಂಬ ಪ್ರೀತಿಸೋ ಹೆಂಡತಿ ಆದರೆ ಅಷ್ಟು ಒದ್ದಾಡಿದ್ರೆ ಪರವಾಗಿಲ್ಲ. ಅದಕ್ಕೆ ಕೊತ್ತಲು ಎತ್ತೆತ್ಕೊಂಡು ತಿರುಗ್ದಂಟ, ತೆಲುಗುಲಿ ಹೇಳ್ತಾರೆ, ಹೊಸದಲ್ಲಿ ಎತ್ತೆತ್ಕೊಂಡು ತಿರುಗದಂತೆ, ಪಾತ್ರೆ ಎತ್ತೆತ್ತೊಂದು ಊದ್ಕೊಂಡಂತೆ, ಎತ್ತೆತ್ತು ಒಗದ್ರಂತೆ. ಹಂಗೆ ಬೇರೆ ಟೈಮಲ್ಲಿ ಒಂದು ಮಗು ಆಗೋದ್ಮೇಲೆ ಆಷಾಢ ಮಾಸ ಬೇರೆ ಅಂತ ಇವರಿಗೆ ಈ ರೀತಿ ಕೆಲವು. ಅಲ್ಲ, ಅದಕ್ಕೆ ಏನೋ ಸೈಂಟಿಫಿಕ್ ರೀಸನ್ ಇದೆಯಂತೆ. ಆಷಾಢದಲ್ಲಿ ಬರೋ ಗಾಳಿ ಗಂಡ ಹೆಂಡತಿ ಸೇರ್ಬೇಕಾದ್ರೆ ಅದು ಒಳ್ಳೇದಲ್ಲ, ಸೇರ್ಲೇಬಾರ್ದು ಅಂತ. ಮುಖ ಯಾಕೆ ನೋಡಬಾರ್ದು ಅಂತ? ಇಲ್ಲ, ಸೇರ್ಲೇಬಾರ್ದು ಅಂದಾಗ ಮುಖ ನೋಡ್ಕೊಂಡು ಕೂತಿದ್ದಂತಲ್ಲ, ಸಂತಾನ ಅಭಿವೃದ್ಧಿ ಆಗಲ್ಲ. ಅವ್ರಿಗೇನು ಅಂದರೆ ಆಷಾಢದಲ್ಲಿ ಸಂತಾನ ಅಭಿವೃದ್ಧಿ ಮಾಡಲೇಬಾರ್ದು, ಇದು ಇಲ್ಲ ಅಂತ ಅರ್ಥ. ಅವ್ರಿಗೆ ಅಕಸ್ಮಾತ್ ಆ ಸಂತಾನ ಆದಾಗ ಕೆಲವರಿಗೆ ಮೂಗು ನೋಡೋ ಹೀಗೆ ಬಂದು ತುಟಿ ಹುಟ್ಟೋವಂಥ ಮಕ್ಕಳು, ಮೇಲ್ ನೋಡೋ ಮಕ್ಕಳು, ಮೇಲ್ಗಣ್ಣಾಗಿರ್ತಕ್ಕಂಥ ಮಕ್ಕಳು, ಕಣ್ಣು ಅಂದರೆ ಅಂಗವಿಕಲಗಳಾಗ್ತಕ್ಕಂಥ ಮಕ್ಕಳು ಹುಡ್ತಾರೆ ಅಂತ. ಸೊ ಆ ಥರ ಅವ್ರು ತವ್ರ ಮನೆಗೆ ಕಳಿಸಿದಾಗ ಉತ್ತಮ ಅಂತ. ತವ್ರ ಮನೆಗೆ ಯಾವಾಗ ಕಳಿಸ್ತಾರೆ ಆಷಾಢ ಮಾಸದಲ್ಲಿ ಅಂದರೆ ಗೌರಿ ಹಬ್ಬಕ್ಕೂ ಮೊದಲು ಆಷಾಢ ಬರುತ್ತೆ, ಆವಾಗ ಕಳಿಸೋದು. ಯಾವಾಗ ಅಂದರೆ ಸೃಷ್ಟಿ ಅಂತ ಇರುತ್ತೆ, ಸೃಷ್ಟಿಗೆ ಒಂದು ಸಲ ಕಳಿಸ್ತಾರೆ. ಸೃಷ್ಟಿ ಏನು ಅಂದರೆ ಏನು ಮಾಡ್ತಾರೆ, ಸೃಷ್ಟಿ ಅಂದರೆ ಏನು, ಸಂಕ್ರಾಂತಿಗೆ ಬಿಫೋರ್ ಸೃಷ್ಟಿ. ಸೃಷ್ಟಿ ಅಂದರೆ ಸಂಸ್ಕೃತದಲ್ಲಿ ಓಡಿಸು ಅಂತ, ಹಾವನ್ನು ಓಡಿಸು. ಸೃಷ್ ಅಂದರೆ ಹಾವು, ಓಡಿಸು ಅಂತ, ಹಾವನ್ನು ಓಡಿಸು ಅಂತ ಅರ್ಥ. ಸೊ ಹುಳ ಹುಪ್ಪಟೆಗಳೆಲ್ಲ ಎಲ್ಲರೂ ರೈತರು ಏನು ಸಂಕ್ರಾಂತಿ ಮಾಡ್ತಾರೆ, ಅದಕ್ಕೆ ಮೊದಲು ಓಡಿಸ್ತಕ್ಕಂಥ ಕೆಲಸ ಅವ್ನು ಓಡಿಸ್ಬಿಡ್ತಾರೆ. ಓಡಿಸೋದಕ್ಕೆ ಹೆಂಗೆ ಮಾಡ್ತಾರೆ, 3 ಸೃಷ್ಟಿ ಬರುತ್ತೆ. ಒಂದು ಸಂಕ್ರಾಂತಿಗೆ ಮೊದಲು 3 ಸೃಷ್ಟಿ. ಸೊ ಪ್ರತಿ ಸೃಷ್ಟಿಗೂ ಇವ್ರೇನು ಮಾಡ್ತಾರೆ, ಧೂಪ ದೀಪಂ ಸಮರ್ಪಣೆ. ಹಾವಿಗೆ ಫಸ್ಟ್ ಆಫ್ ಆಲ್ ಸ್ಪರ್ಶ ಬಿಟ್ಟರೆ ಕಣ್ಣು ಕಿವಿ ಮೂಗೆಲ್ಲ ಇಲ್ಲ. ಆ ಕಣ್ಣಲ್ಲಿ ಏನು ಮಾಡುತ್ತೆ ನೋಡುತ್ತೆ, ಹೊಗೆ ಅಂದರೆ ಹೊಗೆ, ಹರ್ಷಣದಾಗಲ್ಲ, ನೀರಾಗಲ್ಲ. ಇವ್ರು ಹಾಲು ಸುರಿದು ಹುತ್ತಕ್ಕೆ ಸುರಿದು ಓಡಿಸ್ಬಿಡ್ತಾರೆ. ಅದಕ್ಕೆ ಪ್ರತಿ ಸೃಷ್ಟಿಯಲ್ಲೂ ಹಾವು ಹೊಟ್ಟೋಗುತ್ತೆ. ಸೃಷ್ಟಿ ಆದಮೇಲೆ ಸಂಕ್ರಾಂತಿ, ಸಂಕ್ರಾಂತಿ ಆದಮೇಲೆ ಏನು ಮಾಡುತ್ತೆ, ಉಗಾದಿ ಬರುತ್ತೆ. ಉಗಾದಿ ಆದಮೇಲೆ ಆಷಾಢ ಬರುತ್ತೆ. ಉಗಾದಿ ಸಮಯಕ್ಕೆ ಗಂಡನ್ನು ಹೊಸದಾಗಿ ಮದುವೆ ಆಗಿದ್ದವನು ಕರೆದು ಅವನಿಗೆಲ್ಲನೂ ಉಪಚಾರ ಎಲ್ಲ ಕೊಟ್ಟು, ಊಟ ಉಪಚಾರ, ಹೊಸ ಹಬ್ಬ ಕರೆದು ಮಾಡ್ಕೊಳ್ಳೋದು. ಗಣಪತಿ ಹಬ್ಬಕ್ಕೆ ಮೊದಲು ಅವ್ನು ಮತ್ತೆ ಶುಚಿರ್ಭೂತ ಆಗ್ತಕ್ಕಂಥದ್ದು. ಅವನಿಗೆ ಹಣ್ಣು ಹಂಪಲೆಲ್ಲ ತವ್ರ ಮನೆಗೆ ಅವಳು ಕಳಿಸಿದ್ರೆ ಅವಳ ಸಂತೋಷದಲ್ಲಿರ್ತಾಳೆ. ತದನಂತರ ಸಂತಾನ ಅಭಿವೃದ್ಧಿ ಆದರೆ ಗುಂಡು ಒಳ್ಳೆ ಮಕ್ಕಳು ಹುಡ್ತಾರೆ, ಒಳ್ಳೆ ಅಭಿವೃದ್ಧಿ ಶ್ರಾವಣ ಮಾಸಕ್ಕೆ ಸಂತಾನಕ್ಕೆ ಅಭಿವೃದ್ಧಿ ಆದರೆ ಚಳಿಗಾಲಕ್ಕೆ ಮಕ್ಕಳು ಹುಡುತ್ತೆ ಅಂತ. ಸೊ ಇದೆಲ್ಲ ಸೈಂಟಿಫಿಕಲ್ ಆಗಿರೋದ್ರಿಂದ ಇದು ವೈಶಿಷ್ಟ್ಯ ಬರುತ್ತೆ ಆಷಾಢ ಮಾಸ. ಸಿನಿಮಾಗಳಲ್ಲಿ ನಿಮ್ಮನ್ನು ಆ್ಯಕ್ಟ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಸುಮಾರು ಎಷ್ಟು ಸಿನಿಮಾಗಳು ಗುರುಗಳೇ ನೀವು ಮಾಡಿರೋದು? ಸುಮಾರು 500 ಚಿತ್ರಗಳ ಮೇಲೆ, 590 ಚಿತ್ರಗಳ ಮೇಲೆ ಮಾಡಿದ್ದೀವಿ. ಯಾಕೆಂದರೆ ಬಾಲ್ಯದ ಅವಸ್ಥೆಯಲ್ಲಿದ್ದಾಗ ಭಾಳ ಸಣ್ಣ ವಯಸ್ಸಿನಲ್ಲಿ ಭಾಳ ಬಿಸಿ ಇದ್ದೆ. ಅದಾದಮೇಲೆ ಮಾಡದೇ ಇರತಕ್ಕಂಥ ಪಿಕ್ಚರ್ಗಳಲ್ಲಿ ಕೆಲವರಿಗೆ ಎಷ್ಟೋ ಜನ ಡೈರೆಕ್ಟರ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿದ್ದವರು ಡೈರೆಕ್ಟರ್ ಆದರು. ಸೊ ಅವ್ರು ಡೈರೆಕ್ಟರ್ಗಳಾದ ಮೇಲೂ ಕರೆದವರು ಉಂಟು. ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಕೆಲವರು ಕರೆದೇ ಇಲ್ಲ. ಸೊ ಅವ್ರಿಗೆ ಗೊತ್ತೇ ಇಲ್ಲ, ಈಗಿರೋ ಡೈರೆಕ್ಟರ್ಗಳಿಗೆ ಯಾರು ನಾನು ಯಾರು ಅಂತಲೇ ಗೊತ್ತೇ ಇಲ್ಲ, ಪೆದ್ದಂಭಟ್ರು ಇರಲಿ. ಅಂದರೆ ಆ ಕಾಲದಲ್ಲಿ ನಾನು ಚೈಲ್ಡ್ ಆರ್ಟಿಸ್ಟಲ್ಲಿ ಬ್ಯುಸಿ ಇದ್ದಷ್ಟು ಯಾರೂ ಬ್ಯುಸಿ ಇರಲಿಲ್ಲ. ಅಷ್ಟು ಪಿಕ್ಚರ್ಗಳು ತೆಲುಗು, ತಮಿಳು, ಕನ್ನಡ, ಮಲಯಾಳಮು, ಮರಾಠಿ, ಬೆಂಗಾಲಿ ಎಲ್ಲ ಪಿಕ್ಚರು ಸೇರಿಬಿಟ್ಟು ಮಾಡಿದ್ದೀನಿ. ಇಂಗ್ಲೀಷ್ ಕೂಡ 7-8 ಪಿಕ್ಚರ್ ಮಾಡಿಬಿಟ್ಟಿದ್ದೀನಿ. ಸೊ ಆವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಬ್ಯುಸಿ ಇದ್ದಾಗ ಗಣಪತಿ, ಸುಬ್ರಹ್ಮಣ್ಯ, ಅಯ್ಯಪ್ಪ ಎಲ್ಲ ನಾನೇ. ಸೊ ಏನು ಅಂದರೆ ಯಾರು ತೊಡೆ ಮೇಲೆ ಕೂತ್ಕೊಂಡ್ರು ಲಕ್ಷ್ಮಣಗೆ ಚಿಕ್ಕದಾಗಿರ್ತಕ್ಕಂಥ ಮಗುವಿನಲ್ಲಿ ಈ ಮಗು ಬಿಸಿಯಾಗಿ ಇದೆ ವಿಶೇಷವಾಗಿ ತಗೊಂಡು ಕರ್ಸಿ ಬ್ಯುಸಿ. ಅವಾಗೆಲ್ಲ ಮೆಡ್ರಾಸೇ ವಿಶೇಷ. ಸೊ ಆ ಟೈಮಲ್ಲಿ ಕೂತ್ಕೊಂಡು ಇವನು UNT ಕ್ಲಿನಿಕಲ್ಲೂ ವಿಚಾರ ಎಲ್ಲ ಹೇಳಿದ್ದೀನಿ. ಸೊ ಆದ್ದರಿಂದ ಭಾಳ ಬ್ಯುಸಿಗಿದ್ದೆ. ಅದಾದಮೇಲೆ ಕೆಲವರನ್ನ ಈಗ ನಾನು ಮಾಡಲ್ಲ ಅಂತ ಹೇಳಲ್ಲ, ಈಗಲೂ ಮಾಡ್ತೀವಿ. ಏನು ಅಂದರೆ ಕನ್ನಡಿಗ ಪಿಕ್ಚರು, ರವಿಚಂದ್ರನ್ ಪಿಕ್ಚರ್ ಮಾಡಿದ್ರು. ಆವಾಗ ಇದೇ ಪಾತ್ರದಲ್ಲಿ, ಇದೇ ಔತರಣದಲ್ಲಿ ನನಗೆ ಮಾಡಿಸ್ಕೊಟ್ರೆ ಧಾರಾಳವಾಗಿ ಮಾಡ್ತೀವಿ, ಗುರುಪಾತ್ರಗಳನ್ನು ಮಾಡಿಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ರಿಷಬ್ ಶೆಟ್ಟಿ ಮಾಡ್ತಾಯಿದ್ದೇನೆ, ಅದು ಯಾವುದೋ ಆಂಜನೇಯ, ಪೂರ ವಸಿಷ್ಠ ಋಷಿನೋ ಯಾವ್ದಾರು ಮಾಡ್ಬೋದು, ವಿಶ್ವಾಮಿತ್ರನೇ ನಾವು ಮಾಡ್ಬೋದು, ಜಮದಗ್ನಿ ಏನಾದರೂ ಮಾಡ್ಬೋದು ಅಲ್ವೇ. ಸೊ ದೇವ ಋಷಿ ವಿಶೇಷ ಅಂತಂದಾಗ ಆ ಥರ ಪಾತ್ರಗಳು ಬೇಕಷ್ಟು ಮಾಡ್ಬೋದು. ಸೊ ಮಾಡಿಸೋರು ಬೇಕು. ಎಲ್ಲಿದ್ದರೂ ಬ್ರಹ್ಮಾಂಡ ಗುರುಗೂ ಅರ್ಪಿಸುವ ಅಂದ ತಕ್ಷಣವೇ ಮೇಲಕ್ಕೆ ಹೋಗ್ತಾರೆ, ಉಪಯೋಗಿಸ್ಕೋಬೇಕಷ್ಟೇ. ಈ ಟಿ ವಿಲಿ ಬರೋ ಜ್ಯೋತಿಷಿಗಳೆಲ್ಲ ತುಂಬ ಅರ್ಧ ಜನ ವಿಶೇಷವಾಗಿ ಅನ್ನೋ ಪದ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಸಾಧಾರಣವಾಗಿ ಎಲ್ರಿಗಿಂತ ವಿಶೇಷವಾಗಿದ್ದೀವಿ ನಾವು ಅಂತ ನಾನು ಉಪಯೋಗಿಸ್ತಾ ಇರ್ತೀನಿ ಸಾಧಾರಣಗೆ ಅಂತ. ಆ ವಿಶೇಷ ಅನ್ನೋದೇನಕ್ಕೆ ಅಂದರೆ ನಿಮಗಿಂತ ವಿಶೇಷವಾಗಿದ್ದೀವಿ. ನಾನೀಗ ಫಾರ್ ಎಕ್ಸಾಂಪಲ್ ಬ್ರಹ್ಮಾಂಡ ಅಂತಾರೆ.
ಬ್ರಹ್ಮಾಂಡ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನಂದರೆ ಬ್ರಹ್ಮಾಂಡಕ್ಕೆ ಏನು ನಾನು ಇಟ್ಟೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಊಟ ಹೆಂಗಿದೆ ಅಂದರೆ ಅದ್ಭುತ ಅಮೋಘ ಅಂತೀನಿ, ಬ್ರಹ್ಮಾಂಡವಾಗಿದೆ ಅಂತಿದ್ದೆ. ಸೊ ನನ್ನ ಕಾರ್ಯಕ್ರಮ ಇಟ್ಟಾಗಲೂ ಅವಾಗ ಕೇಳೋದು. ಆಗ ಕಸ್ತೂರಿ ಸಮಯದಲ್ಲಿ ಬಾಲಾಜಿ ಇದ್ದಾಗ ಅವ್ನಿಗೆ ಹೇಳಿದ್ರು, ಏನು ಇಡೋಣ ಟೈಟ್ಲು ಅಂತ, ಬ್ರಹ್ಮಾಂಡ ಅಂತ ಇಟ್ಬಿಟ್ರೆ ಅಂತ. ಆವತ್ತಿಂದ ಬ್ರಹ್ಮಾಂಡವಾಗಿ ಇವತ್ತಿಗೂ ಎಷ್ಟೋ ಜನಕ್ಕೆ ನರೇಂದ್ರ ಬಾಬು ಶರ್ಮಾ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾರು ನೋಡು ಅವರು ಶೃಂಗೇರಿ ಸ್ವಾಮಿಗಳು, ಇವರು ಸುತ್ತೂರು ಸ್ವಾಮಿಗಳು, ಇವರು ಶಿವಗಂಗೆ ಸ್ವಾಮಿಗಳು, ಅವರು ಇನ್ನೊಂದು ಮಠದ ಸ್ವಾಮಿಗಳು, ಎಲ್ಲ ಅವ್ರವ್ರ ಮಠಕ್ಕೆ ಅವ್ರವ್ರ ಸ್ವಾಮಿಗಳು, ಎಲ್ಲರೂ ಅವ್ರವ್ರ ಜಗದ್ಗುರುಗಳು. ಇಡೀ ಬ್ರಹ್ಮಾಂಡ ಗುರೂಜಿ ಅಂತ ನನಗೆ ಗೊತ್ತಿರೋದು ನಾನು ಒಬ್ಬನೇ. ಸೊ ಬ್ರಹ್ಮಾಂಡಕ್ಕೆ ಗುರೂಜಿ ಆಗಿದ್ದು ದೇವ್ರು ಮಾಡಿರೋ ಇಷ್ಟೇ, ಅದು ಭಕ್ತಾದಿಗಳಿಟ್ಟಿರೋದು, ಆದ್ದರಿಂದ ಬ್ರಹ್ಮಾಂಡ ಗುರೂಜಿ ಚೆನ್ನಾಗಿದೆ. ಸೊ ಜ್ಯೋತಿಷದಲ್ಲಿ ಟಿ ವಿನಲ್ಲಿ ಇರ್ತಕ್ಕಂಥ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಎಷ್ಟೋ ಜನ ಇವತ್ತು ಅರ್ಧಂಬರ್ಧ ಕಲ್ತ್ಕೊಂಬಂದು ಮುಗ್ಧ ಜನಗಳನ್ನ ಹಾಳು ಮಾಡಬೇಡಿ. ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ ಭಾಳ ಜನ. ಎಲ್ಲರೂ ಏನು ಗೊತ್ತಾ, ಅವ್ರಿಗೆ ನಾಳೆ ಬೆಳಗ್ಗೆ ಇವತ್ತು ಹಳ್ಳಿ ಮರ ಸುತ್ತ ತಕ್ಷಣ ನಮಗೆ ಕಷ್ಟ ಪರಿಹಾರ ಬಿಡಬೇಕು ಅನ್ನೋರೇ ಜಾಸ್ತಿ ಜನ. ಭಾಳ ಜನಕ್ಕೆ ಫಾಸ್ಟ್ ಫುಡ್ ಬೇಕು, ಬೇಗ ನಿಧಾನಕ್ಕಾಗಲ್ಲ. ಸೊ ಅವ್ರಿಗೆಲ್ಲ ಏನು ಮಾಡ್ಬಿಡ್ತಾರೆ, ಇಂಥ ಟಿ ವಿನಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಅಂಥ ಬಕ್ರಗಳು ಸಿಕ್ಕಿದ್ರು ಅಂತ ಇವ್ರುಗಳು ಇಲ್ಲದೇ ಇರೋದೆಲ್ಲ ಹೇಳ್ಬಿಡ್ತಾರೆ. ಈ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ, ಇದನ್ನ ಹಾಕ್ಕೊಳ್ಳಿದ್ದು, ಈ ಎಲೆ ಇವ್ನು ಕದ್ಕೊಂಬಂದು ಈ ಎಲೆ ಇವ್ನು ತೋರಿಸೋಷ್ಟರಲ್ಲಿ ಇದು ಒಣಗೋಗಿರುತ್ತೆ. ಅವನು ಆ ಟಿ ವಿನಲ್ಲಿ ಈ ಎಲೆ ಯಾವುದು ಅಂತ ಹುಡ್ಕೋಷ್ಟರಲ್ಲಿ ಅದು ಒಣಗೋಗಿರೋ ಎಲೆ ಯಾವುದು ಅಂತ ಗೊತ್ತಿರಲ್ಲ, ಅವನು ಅದನ್ನು ತೊಗೊಂಡು ಪರಿಹಾರ ತೊಗೊಳಕಾರ್ತೀಯ. ಹಾಗೆ ಜನಗಳೇನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದಾಗಿ ನೋಡಿಕೊಂಡು ಪಾಪ ಎಷ್ಟೋ ಜನ ಮುಗ್ಧರು ದಾರಿ ತಪ್ಪಿಟ್ಟು ಈ ಕಡೆನೂ ಇಲ್ಲ ಆ ಕಡೆ ಇಲ್ಲ ದುಡ್ಡುಗಳು ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳೋದು, ನಮ್ಮ ಬ್ರಹ್ಮಾಂಡ ವಿಚಾರ ಅಂತ ನಾನು ಚಾನಲ್ ಮಾಡಿದಾಗ, ಬ್ರಹ್ಮಾಂಡ ಗುರುಜಿದೆ ಯೂಟ್ಯೂಬ್ ಚಾನಲ್ ಬಂದಾಗ, ಮಧ್ಯೆ ಕೀರ್ತಿ ಜೊತೆ ಮಾಡಿದಾಗ, ನಿನ್ನ ಜೊತೆ ಮಾಡಿದಾಗ ಅದಕ್ಕೆ ಹೇಳೋದು, ಆಧ್ಯಾತ್ಮ ಏನೇ ಇದ್ದರು ನಾನು ಕೇಳಿ, ನಾನು ಹೇಳ್ತೀನಿ. ಯಾಕೆಂದರೆ ನಾಳೆ ದಿವಸ ನಾನು ಹೊರಟೋದ್ಮೇಲೆ ನನ್ನ ನಂತರ ಯಾರೂ ನಿಮ್ಗೆ ಓಪನಾಗಿ ಹೇಳ್ಕೊಡಲ್ಲ, ಎಲ್ಲರೂ ಮುಚ್ಚಿಟ್ಕೊತಾರೆ. ಯಾಕೆಂದರೆ ನಾನು ಇಲ್ಲಿ ಬನ್ನಿ ಹೋಮ ಮಾಡ್ಕೊಡ್ತೀವಿ ಸರ್, ಹೋಮ ಮಾಡಿದ್ರೆ ಆಮೇಲೆ ಎಲ್ಲನೂ ಹೋಮ ಮಾಡಿದ್ರೆ ಪೂಜೆ ಮಾಡಿದ್ರೆ ಸರ್ ಹೋಗೋದು ಸುತ್ತಲ್ದು ಶುದ್ಧ ಸುಳ್ಳು. ಯಾವ ಕಾಲಕ್ಕೂ ಕಲಿಯುಗದಲ್ಲಿ, ಆ ಕಾಲದಲ್ಲೇ ಗಾಂಧಾರಿ ಹಾಗೆ ಶಾಪ ಏನು ಹೇಳ್ತಾನೆ, ಕಲಿಯುಗದಲ್ಲಿ ಪ್ರಾರ್ಥನೆ ಮಾತ್ರ ಸತ್ಯ. ನೀನು ಕಷ್ಟಪಟ್ಟು ಧ್ಯಾನ, ತಪಸ್ಸು, ಹೋಮ, ಅಗ್ನಿಕಾರ್ಯ ಎಲ್ಲ ಮಾಡಬೇಕಾಗಿಲ್ಲ. ಹೋಮ ಅಗ್ನಿಕಾರ್ಯ ಎಲ್ಲ ಅಂದರೆ ಮಠಮಾನ್ಯಗಳಲ್ಲಿ ಮಾತ್ರ ಮಾಡಬೇಕು. ಅದು ಲೋಕ ಕಲ್ಯಾಣಾರ್ಥವಾಗಿ ಅವರುಗಳ ಮಠಾಧಿಪತಿಗಳು ಮಾಡಿದಾಗ ನೀವೆಲ್ಲ ಅಲ್ಲಿ ಪಾಲ್ಗೋಬೇಕು ಸಾಮೂಹಿಕದಲ್ಲಿ. ಅದಕ್ಕೆ ಚಂಡಿ ಹೋಮ ಶೃಂಗೇರಿಲಿ, ಕೊಲ್ಲೂರು ಮೂಕಾಂಬಿಕೆ ಚಂಡಿ ಹೋಮ, ಆ ಚಂಡಿ ಹೋಮ ಆಗೋ ಸಮಯಕ್ಕೆ ನೀವಲ್ಲಿ ಹೋಗಬೇಕು, ಅಲ್ಲಿ ಸಾಮೂಹಿಕದಲ್ಲಿ ಪಾತ್ರಗೊಳ್ಬೇಕು. ನೀವು ಮಾಡೋ ಅಧಿಕಾರ ಇಲ್ಲ. ಅದಕ್ಕೆ ಮನೇಲಿ ಚಂಡಿ ಹೋಮ ಮಾಡಬಾರ್ದು, ನವಗ್ರಹ ಹೋಮ ಮೊದಲೇ ಮಾಡಬಾರ್ದು, ರುದ್ರ ಹೋಮ ಮನೇಲಿ ಮಾಡ್ಬೋದು. ಮನೇಲಿ ಶಾಂತಿಗಳು ಮಾತ್ರ ಮಾಡ್ಬೋದು. ಯಾವುದೋ ನವಗ್ರಹ ಶಾಂತಿ ಅಂದರೆ ಯಾವುದೋ ಸತ್ಯನಾರಾಯಣ ಪೂಜೆ ನವಗ್ರಹ ಶಾಂತಿ. ಯಾಕೆ ನವಗ್ರಹ ಶಾಂತಿ ಅಂತ ಹೇಳ್ತೀನಿ ಅಂದರೆ, ಸತ್ಯನಾರಾಯಣ ಕೂತಿರ್ತಾನೆ ನವಧಾನ್ಯಗಳ ಮೇಲೆ. ಸೊ ಆ ಧಾನ್ಯಗಳನ್ನ ಅಡುಗೆಯವ್ರಿಗೆ ಅರ್ಚಕರಿಗೆ ಕೊಡಬಾರ್ದು. ನೀನು ಅಕಸ್ಮಾತ್ ದೋಷ ಇದ್ದಾಗ ಮಾತ್ರ ಇದನ್ನು ಕಳಿಸ್ಬಿಡ್ಬೇಕು. ಬೇರೆ ಟೈಮಲ್ಲಿ ಆ ಕೆಳಗಡೆ ನವಧಾನ್ಯ ಇಟ್ಕೊಂಡ್ಬಿಡ್ಬೇಕು. ನೀನು ಆ ನವಧಾನ್ಯ ನಿಮ್ಮಲ್ಲಿ ಇಟ್ಕೊಂಡು, ಇವತ್ತು ಏನು ಇಟ್ಕೊಂಡಿದ್ಯಾ, ಅವರೆಕಾಳು ಶುಕ್ರಂದು, ನೆಕ್ಸ್ಟ್ ವೀಕ್ ಅವರೆಕಾಳದು ಉಸ್ಲಿ, ಕಡಲೆಕಾಳು ಗುರುದು, ಅದಕ್ಕೆ ನೆಕ್ಸ್ಟ್ ವೀಕಲ್ಲಿ ಗುಡ್ಲಿಗೆ ಯಾವ ನವಧಾನ್ಯ ಇದು ಮಾಡ್ಕೋಬೇಕು. ಒಂದೊಂದು ವಾರ ಒಂದೊಂದು ಮಾಡ್ಕೊಳ್ಳೋದು. ಹುಳಿಗಳಿಗೆ ಹಾಕಿ ಕಡಲೆಕಾಳು ಹುಳಿ ಮಾಡೋದು ಹೆಂಗಿರುತ್ತೆ ಅಂತೀಯ, ಆ ಥರ ಗಿಳುಗಡ್ಡೆ ಹಾಕ್ಕೊಂಡು ಅಲಸಂದಿ ಕಾಳು ಹಾಕ್ಕೊಂಡ್ರೆ ಅದೊಂದು ವಿಶೇಷ. ಸೊ ಹಾಗೆ ಪ್ರತಿಯೊಬ್ಬರೂ ಶಾಸ್ತ್ರಕ್ಕೆ ಸಂಬಂಧವಾಗಿ ಜನಗಳನ್ನ ಉಪಯೋಗಿಸ್ಕೋಬೇಕೇ ಹೊರತು ಅವ್ರಿಗೆ ದಾರಿ ತಪ್ಪಿಸಬಾರ್ದೇ ಹೊರತು. ದುಡ್ಡು ಕಾಸು ಕಷ್ಟ ಇರುತ್ತೆ, ಸಾಲಾಗೆಲ್ಲ ಮಾಡ್ಕೊಂಬಂದಿರ್ತಾರೆ ಅವ್ರದ್ದು ಹೆಂಗೆ. ಆಮೇಲೆ ಇನ್ನೊಂದು ತಿಳ್ಕೊ, ಯಾರಾದರೂ ಬಂದರೆ ನಮ್ಮ ಟೈಮ್ ಹೆಂಗಿದೆ ಅಂದಾಗ ಟೈಮ್ ಚೇಂಜ್ ಮಾಡೋಕ್ಕೆ ನಾವು ದೇವರಲ್ಲ, ಅವ್ರಿಗೇನು ಬೇಕು ಅಂತ ಕೇಳಬೇಕು. ಎಲ್ಲರೂ ಏನು ಗೊತ್ತಾ, ಜಾತಕ ನೋಡ್ಬಿಟ್ಟು ಇದು ಹಿಂಗಿದೆ ಹಂಗಿದೆ, ಅವ್ನಿಗೇನು ಗೊತ್ತು, ನೀನು ಏನು ನೋಡ್ತಾ ಇದ್ದೀನಿ ಅಂತ ಅವ್ನಿಗೆ ಗೊತ್ತಿಲ್ಲ, ಅವ್ನು ತಲೆ ಬುಡ ಅರ್ಥ ಆಗಿಲ್ಲ. ಅದಕ್ಕೆ ನೀವೇನು ಕೇಳಬೇಕು, ಜಾತಕ ಪಕ್ಕದ ಬಿಸಾಕಿ ನಿಮಗೇನಾಗಬೇಕು ಅಂತ ಕೇಳಬೇಕು. ಸೊ ಆ ಕರೆಕ್ಟ್ ಪರಿಹಾರನ ಈ ಜಾತಕದಲ್ಲಿ ನೋಡಬೇಕು. ಯಾವತ್ತು ತಿಳ್ಕೊ, ಜಾತಕನ ಏನು ಹೆಂಗೆ ನೋಡ್ತಿದ್ರು ಮೊದಲಂದರೆ, ಡಾಕ್ಟ್ರ್ ಹೆಂಗೆ ನೋಡ್ತಿದ್ದೇಳು, ನಾಡಿ ನೋಡೋರು. ಏನು ಸೌಜನ್ಯ, ನಾಡಿ ನೋಡೋರು. ನಾಡಿ ಏನು ನೋಡ್ತಿದ್ರು, ವಾತ ಪಿತ್ತ ಕಫ ಅಂತ ಅಂದ್ಕೊಂಡಿದ್ದಾರೆ ಜನ. ಇಲ್ಲ, MD ಯಾರು ಡಾಕ್ಟ್ರು ಮಾಡ್ತಾನೋ ಆ ಬಲಗೈಯಲ್ಲಿ ಹಸ್ತರೇಖೆ ನೋಡೋನು, ಆಯುಸ್ಸು ರೇಖೆ ಗಟ್ಟಿಗಿದೆ, ಸೊ ಇವನು ಬದುಕ್ತಾನೆ, ಸೊ ನಾನು ಔಷಧಿ ಕೊಡ್ಬೋದು ಅಂತ. ಇವನು ಬದುಕಲ್ಲ ಅನ್ನೋದು ಇಲ್ಲೇ ತೋರಿಸ್ಬಿಟ್ರೆ ನಿಂತೋಗತ್ತೆ, ಇವ್ನು ಔಷಧಿ ಕೊಟ್ಟು ಪ್ರಯೋಜನ ಎಲ್ಲ ವೇಸ್ಟು, ಸತ್ತೋಗ್ತಾನೆ, ನಾನು ಟ್ರೀಟ್ಮೆಂಟ್ ಆಪ್ರೇಷನ್ ಬೇಕಾಗಿಲ್ಲ ಅನ್ನೋದು ಡಾಕ್ಟ್ರ್ ನೋಡ್ತಿದ್ದ. ಸೊ ಈಗ ನಾಡಿಯಲ್ಲಿ ಬಂತು, ಅಲ್ಲೋಗ್ರಿ ಆ ಟೆಸ್ಟ್ ಮಾಡಿಸ್ಕೊಂಬಿಡಿ, ಇಲ್ಲೋಗ್ರಿ ಈ ಟೆಸ್ಟ್ ಮಾಡಿಸ್ಕೊಂಬಿಡಿ, ಇಷ್ಟು ಬರೆದು ಅವ್ನು ಲಿಸ್ಟ್ ಹಾಕ್ಸ್ ಬರೋಷ್ಟರಲ್ಲಿ ಅವ್ನು ತಿಥಿ ಎದ್ದೋಗಿ ಅವರೇ ಹೋಗ್ಬಿಟ್ಟಿರ್ತಾನೆ. ಸೊ ಈಗೆಲ್ಲ ಜನಗಳಿಗ್ನ ಭಾಳಷ್ಟು ಜನ ಎಲ್ಲ ರೀತಿಯಲ್ಲೂ ಮೋಸ ಮಾಡ್ತಾರೆ. ಇನ್ನು ಸ್ವಲ್ಪ ದಿವಸದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಮತ್ತೆ ಲಾಕ್ಡೌನ್ ಶುರು ಆಗುತ್ತೆ, ಮತ್ತೆ ಒಂದಷ್ಟು ಜನ ಎಲ್ಲರೂ ವಿಶೇಷವಾಗಿ ಮನೇಲಿ ಕಳಿಸ್ತಾರೆ. ಈಗ ವಿಶೇಷ ಅಂತ ಹೇಳಿದ್ರಪ್ಪ ಇರ್ತಾರೆ, ಆದ್ದರಿಂದ ಮತ್ತೆ ಅವ್ರ ಮನೆಯಲ್ಲಿ ಗ್ಯಾರಂಟಿ ಕೊಡಿಸ್ತಾರೆ. ಇದನ್ನು ಏನು ಮಾಡಿದರೆ ಮಾಫಿಯಾ ಮಾಡಿಬಿಟ್ಟಿದ್ದಾರೆ. ಈ ಸಲ ಸ್ಕಿನ್ ಡಿಸೀಸ್ ಅಂತೆ ಹೊಸದು, ಡೋಲಾ 650 ಕಂಡಿಡಿದ್ನಲ್ಲ, ಆ ಫಾರ್ಮುಲಾ ಇಟ್ಕೊಂಡು ಅವ್ನು ಕೂಡ ನನ್ನ ಭಕ್ತ. ಆ್ಯಕ್ಚುಲಿ ಪೆದ್ದಮಠ ಅವಾಗ ಒಂದು ಸರಿ ಬಂದಿದ್ದ, ಯಾವಾಗ ಅಂದರೆ 89 ಬಂದಿದ್ದ. ಗುರುಗಳೇ ಇದು ಫಾರ್ಮುಲಾ ಇದೆ, ಯಾರಿಗಾದರೂ ಹೇಳಿ ಒಳ್ಳೆ ಮಾತ್ರೆ. ನನಗೆ ಅವಾಗ ತಲೆ ಬುಡ ಅರ್ಥ ಆಗ್ತಿಲ್ಲ, ಮಾತ್ರೆ ನಮಗೇನು ಗೊತ್ತಿತ್ತು. ಆ ಫಾರ್ಮುಲಾನೇ ಡೋಲಾ 650 ಅಂತ ಹೆಸರಿಟ್ಬಿಟ್ಟು ಇವತ್ತು ಕೋಟ್ಯಾಧೀಶ್ವರ ಅವನು. ಇರಲಿ, ಇನ್ನೊಬ್ಬ ಯಾವನು ಬರ್ತಾನೋ ಸ್ಕಿನ್ ಡಿಸೀಸವನು. ಸೊ ಈಗ ನೆಕ್ಸ್ಟ್ ಬರೋ ಸ್ಕಿನ್ ಡಿಸೀಸ್ಗೆ ಇವ್ನು ಮುಟ್ಟಬಾರ್ದು.
ಕೈ ತೊಳ್ಕೊಂಡು ಮುಟ್ಟಿ. ಅದಕ್ಕೆ ನಾನು ಎಲ್ಲ ಹೇಳ್ತೀನಿ, ದಯವಿಟ್ಟು ಈಗ ಕರೆಕ್ಟಾಗಿ ಜೂನ್ ಆದ ತಕ್ಷಣ ಎಲ್ರಿಗೂ ಸೌಜನ್ಯ ಜ್ಞಾಪಕ ಇಟ್ಕೋ. ಯಾವುದೇ ಹೆಂಗಸರಾಗಿ ನಮ್ಮ ತಾತನ ಕಾಲದಲ್ಲಿ ಏನು ಹೇಳ್ತಿರೋರು, ಕೈ ತೊಳ್ಕೊಂಬನ್ನಿ ಅಂತ ಹೇಳ್ತಿರೋ ಕರೋನಾ ಟೈಮಲ್ಲಿ. ಈಗ ಹಂಗಲ್ಲ. ಈಗ ನಾನು ಜ್ಞಾಪಿಸ್ತಾ ಇರೋದು ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಮರೀದೆ ಎಲ್ಲರೂ ಅರ್ಶಿನ ನೀರು ಸ್ನಾನ ಮಾಡಿ. ಬ್ಯಾಕ್ಟೀರಿಯಾ ಹೋಗುತ್ತೆ. ಅರ್ಶಿನ ಸ್ನಾನ ಮಾಡಬೇಕು. ಅಯ್ಯೋ ನಾನು ಮಾರಮ್ಮಂತರ ಕಂಡುಬಿಡ್ತೀನಿ, ನನ್ನ ಬ್ಯೂಟಿ ಹೋಗ್ಬಿಡ್ತೇನೆ, ಪಿಂಡ ಏನೂ ಹೋಗಲ್ಲ. ಫಸ್ಟ್ ಕ್ಲಾಸಾಗಿ ಲಕ್ಷಣವಾಗಿ ಸ್ನಾನ ಮಾಡಿ ಅರ್ಶಿನದ ನೀರು ಹಚ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಹೆಣ್ಮಕ್ಳದ್ದು ಹಾಕ್ಕೊಂಡ್ರೆ ಯಾವ ಸ್ಕಿನ್ ಡಿಸೀಸು ಬರಲ್ಲ. ಲಕ್ಷಣವಾಗಿ ಸ್ನಾನ ಮಾಡೋದು. ಗೋಮೂತ್ರನ ಪವಿತ್ರ ಅಂತೇಳಿ ತಾಮ್ರದ ಹಂಡೆ ಒಲೆಯವ್ರಿಗೆ ಕಾಯಿಸ್ಕೊಂಡು ಸ್ನಾನ ಮಾಡೋದು. ಇನ್ಮೇಲೆ ನೋಡಿ ಗ್ಯಾಸ್ ಇರಲ್ಲ, ಅವಾಗೇನು ಮಾಡ್ತೀರಾ, ಸೌದೆ ಒಲೆ, ಹಳೆ ಗಂಡನ ಪಾದ್ವೆ ಗತಿ. ಸೊ ಇದೆಲ್ಲ ನಾವು ತಿಳ್ಕೊಂಡು ಇನ್ಮೇಲೆ ಮಾಡ್ತಕ್ಕಂಥದ್ದು ಭಾಳ. ಅಡುಗೆ ಮಾಡುವಾಗ್ಲೂ ಯಾವ ಥರ ಮಾಡಿದ್ರೆ ಸರಿ, ಯಾವ ಥರ ಮಾಡಿದ್ರೆ ತಪ್ಪು ಅನ್ನೋದು ಹೇಳಿದ್ರಿ. ಆಮೇಲೆ ಮನೆ ಮದ್ದು ಥರ ಮೂಲಂಗಿದ್ ಬಳಸ್ಕೊಂಡು ಹೇಗೆ ಅಂತ ಹೇಳಿದ್ರಿ. ಒಟ್ಟು ನೀವು ನೋಡಿದ್ರೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಮನೇಲಿ ಇಷ್ಟಪಟ್ಟು ತಿಂತೀರಾ ಅಂತ ಗೊತ್ತಾಯಿತು. ಸೊ ನಮ್ಮಲ್ಲಿ ಮರಳಿ ಸಂತೆ ಅಂತ ಶಾಪ್ ಇದೆ ಗುರುಗಳೇ. ಮರಳಿ ಸಂತೆ ಅವ್ರ ಕಡೆಯಿಂದ ನಿಮ್ಗೊಂದು ಹ್ಯಾಂಪರ್ ಇದೆ. ಪರವಾಗಿಲ್ವೇ, ಏನೋ ಕೊಡ್ತಾ ಇದ್ದಾರಪ್ಪ. ಕೀರ್ತಿ ENT ಕ್ಲಿನಿಕ್ ಇಂದ ಸೌಜನ್ಯ ಸ್ಟೋರ್ಸ್ ಜಾಸ್ತಿ ಸಿಗುತ್ತೆ ಸ್ಟೋರ್ಸಲ್ಲಿ. ಥ್ಯಾಂಕ್ ಯು ಗುರುಗಳೇ. ನಾನು ಸುಮ್ಮನೆ 100 ಗ್ರಾಮ್ ಹಾಕಿ ಸಾಕು ಅಂತಂದೆ. ಬ್ರಹ್ಮಾಂಡ ಗುರುಗಳಲ್ವಾ, ಬ್ರಹ್ಮಾಂಡವಾಗಿ ಹಾಕಿದ್ದಾರೆ. ಚಿಕ್ಕದಾಗಿ ಕೊಡಿ ಸಾಕು ಅಂದ್ರೆ ಕೇಳಲೇ ಇಲ್ಲ ಅವರು. ಹೌದಾ, ಎಲ್ಲ ಒಂದೊಂದು ಏನಂತಿದ್ದು ಹೆಸರು ಬೆಳೆ ಪ್ರಾವಿಷನ್ ಸ್ಟೋರ್ಸ್. ಮರಳಿ ಸಂತೆ ಅಂತ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ, ಮನೆಗೆ ಬೇಕಾಗಿರೋ ರೇಷನ್ಗಳು ಸಿಗುತ್ತೆ, ಸಾವಯವ ಕೃಷಿ ಪದಾರ್ಥಗಳಿಂದ ಅದೆಲ್ಲ ಸಿಗುತ್ತೆ. ಮಾಮೂಲಿ ರೆಗ್ಯುಲರ್ ಆಗಿ ಯಾರು ರೇಷನ್ ಬೇಕು ಅಂದ್ರೆ ಅದು ಸಿಗುತ್ತೆ. ಗಾಣದೆಣ್ಣೆ ಈ ತರದೆಲ್ಲ. ನಾನು ಸುಮ್ಮನೆ ಟ್ರೈ ಮಾಡೋಣ ಅಂತ ಬೆಲ್ಲ ಇದು ಮಾಡಿದ್ದು ಗುರುಗಳೇ ಫಸ್ಟ್. ಈಗ ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಅಂದ್ರೆ ಗೊತ್ತಾಗದೇ ಇಲ್ಲ. ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಹೌದಾ, ಬೆಲ್ಲದ್ದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ತುಪ್ಪನೂ ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಪ್ರಾವಿಷನ್ಸ್ ಈಗ ಮರಳಿ ಸಂತೆ ಅಂತ ತರಿಸ್ತಾ ಇದೀವಿ. ವೆರಿ ಗುಡ್. ಎಲ್ಲರೂ ಮರಳಿ ಸಂತೆಯಿಂದ ಮರಳಿ ಯತ್ನ ಮಾಡಿ ಅಂತ ಎಲ್ಲರೂ ಮರಳಿ ಸಂತೆಗೆ ಹೋಗಿ ಏನು ಬೇಕೋ ಅದು ಆರ್ಗ್ಯಾನಿಕ್ ಆಗಿ ಬೇಕಾಗಿರ್ತಕ್ಕಂಥದ್ದೆಲ್ಲ ಆರಿಸ್ಕೊಂಡು ತಗೊಳ್ಳಿ. ನಿಮಗೆ ಬೇಕಾಗಿರೋದು, ನಿಮ್ಮ ಮನೇಲಿ ಬೇಕಾಗಿರೋದು ಅಂದರೆ ಇದು ನವಣೆ ಗಿವಣೆ ಎಲ್ಲ ಸಿಗುತ್ತೆ, ಆ ಥರದ್ದೆಲ್ಲ ಸಿಗತ್ತಂತೆ. ಕೆಂಪಕ್ಕಿ ಎಲ್ಲ ಥರದ್ದು ಸಿಗುತ್ತೆ. ಆಮೇಲೆ 600 ವರ್ಷದ ಅಕ್ಕಿನ ಕೆಲವರು ರಾ ಅಕ್ಕಿ ಅಂತ, ಕಪ್ಪಕ್ಕಿ ಇಂಥದ್ದೆಲ್ಲ ಕೇಳೋರು, ಅಂಥದ್ದೆಲ್ಲ ಸಿಗ್ತಕ್ಕಂಥ ಅವ್ರ ಅಂಗಡಿಯಲ್ಲಿ 10+ ವೆರೈಟಿ ಅಕ್ಕಿ ಸಿಗುತ್ತೆ. ಮರಳಿ ಸಂತೆಯವರು ಬ್ರಹ್ಮಾಂಡ ಗುರುಗಳನ್ನ ಆಹ್ವಾನ ಮಾಡಿದ್ರೆ ಖಂಡಿತವಾಗ್ಲೂ ಬರ್ತೀವಿ. ಆವಾಹನೆ ಮಾಡ್ಬೇಕಾ? ಹೌದೌದು, ಆವಾಹನೆ ಬೇಕಾಗಿಲ್ಲ, ಕರೆದ್ರೆ ಸಂತೋಷ. ಆಹ್ವಾನ ಮಾಡ್ಬೇಕು. ಓಕೆ, ಹಂಗಾರೆ ಇದು ವಾಪಸ್ ಕೊಟ್ಬಿಡ್ಲಾ? ಅಲ್ಲಿ ಆಹ್ವಾನ ಮಾಡ್ದಾಗ ಕೊಡಿ. ಇಲ್ಲ, ಸದ್ಯಕ್ಕೆ ಇರ್ಲಿ, ಅಲ್ಲಿವರೆಗೂ ಖರ್ಚಾಗ್ತಾ ಇರುತ್ತೆ. ಮರಳಿ ಸಂತೆ JP ನಗರದ ರಂಗಶಂಕರದ ಹತ್ರ ಇದೆ. ರಂಗಶಂಕರದಿಂದ ಒಂದು 20 ರಿಂದ 30 ಹೆಜ್ಜೆ ಅಷ್ಟೇ. ಸಾವಯವ ಕೃಷಿ ಪದಾರ್ಥಗಳಿಂದ ಉತ್ಪಾದಿಸಿರುವಂತಹ ಐಟಮ್ಸ್ ಇದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ, ನಾರ್ಮಲ್ ಮನೆಗೆ ಬೇಕಾಗಿರುವಂತಹ ಗ್ರಾಸರೀಸ್ ಕೂಡ ಇದೆ, ಆನ್ಲೈನಲ್ಲಿ ಕೂಡ ಇದೆ. ಬೆಂಗಳೂರವರು ಯಾವುದೇ ಮೂಲೆಯಲ್ಲಿದ್ದರೂ ಆನ್ಲೈನಲ್ಲಿ ಕೂಡ ಮರಳಿ ಸಂತೆನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಜೊತೆಗೆ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದರೆ ಅಲ್ಲಿ ಏನೇ ಆಫರ್ ನಡೀತಾ ಇದ್ರೂ ಎಕ್ಸ್ಟ್ರಾ 5% ಡಿಸ್ಕೌಂಟ್. ಕ್ರಾಸ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸೌಜನ್ಯ ಸ್ಟೋರ್ಸ್ ಅಲ್ಲಿ ಕೀರ್ತಿ ENT ಕ್ಲಿನಿಕ್ ಅಂತ. ಹೆಂಡತಿಗಿಂತ ಗಂಡನ ಹೆಸರೆಲ್ಲ ಜಾಸ್ತಿ ಸಿಗತ್ತೆ ಅಂತ. ಸೌಜನ್ಯ ಸ್ಟೋರ್ಸ್ ನೋಡ್ಕೊಂಡು ಬಂದೆ ಅಥವಾ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದ್ರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್. ಬ್ರಹ್ಮಾಂಡ ಪ್ರೋಗ್ರಾಮ್ನ ಅದ್ರಲ್ಲಿ ಬ್ರಹ್ಮಾಂಡ ಗುರೂಜಿ ನೋಡಿದ್ರೆ 10% ಡಿಸ್ಕೌಂಟ್. ಬ್ರಹ್ಮಾಂಡ ಗುರೂಜಿ ನೋಡ್ಕೊಂಡ್ ಬಂದೆ ಅಂದ್ರೆ ₹5 ಜಾಸ್ತಿ ಇಸ್ಕೋತಾರೆ. ಎಕ್ಸ್ಟ್ರಾ ಕೊಟ್ಟಾಗಿ. ಗುರುಗಳೇ, ನೀವು ನಿಮ್ಮ ಅಮ್ಮನ ಕರ್ಕೊಂಡು ಹೊರಗಡೆ ಶಾಪಿಂಗ್ ಎಲ್ಲ ಹೋಗಿದ್ದೀರಾ? ಶಾಪಿಂಗ್ ಗಿಪಿಂಗ್ ಅಂತ ಹೋಗಲ್ಲ, ಸುಮ್ಮನೆ ಹೀಗೆ ಎಲ್ಲಾದ್ರೂ ಹೋದಾಗ ಹೋಗಿ ಬರ್ತೀವಿ. ಅವ್ರಿಗೆ ನೀವು ಫಸ್ಟ್ ಸೀರೆ ಕೊಟ್ಟಿದ್ದ ನೆನಪು ಯಾವ್ದಾದ್ರು ಇದೆಯಾ? ಯಾವಾಗ ಅವ್ರಿಗೆ ಫಸ್ಟ್ ಸೀರೆ ಕೊಡಿಸಿದ್ದು ಅಂತ? ನಮ್ಮಮ್ಮನಿಗೆ ಗಂಡ ಹೆಂಡತಿ ಇಬ್ರು, ಅಪ್ಪ ಅಮ್ಮ ಇಬ್ರಿಗೂ ಮ್ಯಾರೇಜ್ ಆನಿವರ್ಸರಿ ಆ ಟೈಮ್ ಅಂದರೆ ಫಸ್ಟ್ ನಾನು ಸಂಪಾದನೆ ಮಾಡ್ತಿರ್ಲಿದ್ದ. ಫಸ್ಟ್ ಸಂಪಾದನೆ ಅಂತ ಮಾಡಿದಾಗ ಸೊ ನನ್ನ ಕೈಯಲ್ಲಿ ಒಂದು ಸೀರೆಯನ್ನು ಆವತ್ತೇ ಯಾರ್ಯಾರೋ ಕೊಡೋರು. ಅವಾಗ ಇಂಥ ಸೀರೆ ಕೊಡೋದು ಅಂತ ಅವಾಗ ನಮ್ಗೆ ಗೊತ್ತಿದ್ದವ್ರು ನಮ್ಮ ಅಜ್ಜಿನ ಕೇಳಿ ಆಮೇಲೆ ಇಂಥ ಸೀರೆ ಇಷ್ಟ, ನಮ್ಮಮ್ಮ ಜಾಸ್ತಿ ಯಾವ ಸೀರೆ ಉಡ್ತಾರೆ ಅಂತ ಗೊತ್ತಿರುತ್ತೆ. ಸಾಧಾರಣ ನಮ್ಮ ಅಮ್ಮನ ಹತ್ರ ಬೇಕಾಷ್ಟು ಸೀರೆ ಇದೆ, ಯೋಚನೆ ಇಲ್ಲ. ಈ ಸೀರೆ ಇವತ್ತು ನೀನು ಕೊಟ್ಟರು ನಮ್ಮಮ್ಮ ಮುಂದಿನ ವರ್ಷನೇ ಉಡೋದು ಆ ಸೀರೆ. ಅಂದರೆ ಈಗ ಅಷ್ಟು ಸೀರೆ ಎಲ್ಲ ಹುಟ್ಟಿರಲ್ವಲ್ಲ, ಅದು ಹಂಗೆ ಇರುತ್ತೆ. ಸೊ ಆ ಸೀರೆ ಉಟ್ಕೊಳ್ಳೋವರೆಗೂ ನಾವು ಯೋಚನೆ ಮಾಡೋದಕ್ಕೆ ಅಂತ. ಸೊ ಆ ಟೈಮಲ್ಲಿ ನನಗೆ ಫಸ್ಟ್ ಟೈಮಲ್ಲಿ ನಾನು ದುಡ್ದಿರೋ ದುಡ್ಡದಲ್ಲಿ ಒಂದಷ್ಟು ಅಂತೇಳಿ ಆವಾಗ ಒಂದು ₹500 ₹600 ಸೀರೆ ಸೇರಿ, ಆವಾಗ ₹300 ಒಂದ್ಸರಿ ಸೇರಿಸಿ, ₹200 ಒಂದ್ಸರಿ ಸೇರಿ, ₹100 ಸೇರಿಸಿ, ಆವಾಗ ಒಂದು ₹600 ಸೀರೆ ಅಂತ ಆ ಟೈಮ್ಗೆ ಸುಮಾರು ಒಂದು 25-30 ವರ್ಷ ಆಗಿರುತ್ತೆ. ಆ ಟೈಮಲ್ಲಿ ಫಸ್ಟ್ ಸೀರೆ ಕೊಡಿಸಿದ್ದು. ಆ ಟೈಮಲ್ಲಿ ಒಂದು ಚೆಕ್ಸು ಒಂಥರ ವಿಚಿತ್ರವಾಗಿ ವಿಶೇಷವಾದ ಸೀರೆ ಕೊಡಿಸಿದ್ದು. ಯಾವ ಸೀರೆ ಅವ್ರಿಗೆ ತುಂಬಾ ಇಷ್ಟ? ರೇಷ್ಮೆ, ಕಾಟನ್? ಸಾಧಾರಣವಾಗಿ ಶೆಕೆ ಆಗದೆ ಇರೋಂಥ ಸೀರೆ ಇಷ್ಟ ಅವ್ರಿಗೆ. ಲೈಟಾಗಿ ದೇಹದ ಮೇಲೆ ಇರ್ಬೇಕು ಸೀರೆ, ತುಂಬಾ ಭಾರ ಆದ್ರೂ ಶೆಕೆ ಓಡಾಡಕ್ಕೆ ಹೊರಗಡೆ ಅಂತ. ಯಾಕೆಂದ್ರೆ ನನಗೂ ನಮ್ಮ ಅಮ್ಮನಿಗೆ ಇಬ್ಬರಿಗೂ ಶೆಕೆ ಜಾಸ್ತಿ. ಎಲ್ಲ ಹೋಗ್ಲಿ ಸುಮ್ಮನೆ ನಡ್ಕೊಂಡು ಹೋದ್ರು ಮಾಡಿದ್ರು ಬಿಸಿಲು ಜಾಸ್ತಿ, ಶೆಕೆ ಜಾಸ್ತಿ ಅಂತ ಸಾಧಾರಣವಾಗಿ ಲೈಟ್ ಸೀರೆಗಳನ್ನ, ಕಾಟನ್ ಸೀರೆಗಳು ಇಷ್ಟಪಡ್ತಾರೆ. ಆಮೇಲೆ ಲೈಟ್ ಸೀರೆಗಳು ಅಂತ ಎಲ್ಲಾ ಸೀರೆನೂ ಸೀರೆ ಉಟ್ಸ್ಕೊಂಡ್ಬಿಟ್ಟಿದ್ದಾರೆ. ಶಿಫಾನ್ ಸೀರೆಯಿಂದ ಹಿಡಿದು, ಸಿಲ್ಕ್ ಸೀರೆಯಿಂದ ಹಿಡಿದು, ಆಮೇಲೆ ಟೆರಿಕಾಟ್ ಸೀರೆಯಿಂದ ಹಿಡಿದು ಎಲ್ಲ ಮೈಸೂರು ಸಿಲ್ಕಿಂದ ಎಲ್ಲ ಹುಡುಕ್ಬಿಟ್ಟಿದ್ದಾರೆ.
ಬಟ್ ಇಂಥ ಕೆಲವು ಸೀರೆಗಳು ನೋಡಿ, ಮೈಸೂರು ಸಿಲ್ಕು ಮೊದಲೆಲ್ಲ ಕಮ್ಮಿ ಇತ್ತಿತ್ತು, ಈಗ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಏನ್ ಮಾಡ್ತೇವೆ, ಒಂದೊಂದು 60,000 70,000 ಹೋಗಿದೆ. ಅಯ್ಯೋ ರಾಮ, ಅವಾಗೆಲ್ಲ ಬರೀ 1,500 1,200 3,000 2,000 ಇರ್ತಿತ್ತು. ಎಲ್ಲ ಅಷ್ಟೊಂದು ಏನು ಮಾಡ್ಬಿಟ್ಟಿದ್ದಾರೆ. ಕರ್ನಾಟಕದವರು ಇನ್ನೂ ಕಮ್ಮಿ ಕೊಡ್ಬೇಕು ಆ್ಯಕ್ಚುಲಿ, ಇರಲಿ. ಆದರೂ ಬೇರೆ ಬೇರೆಯವರೆಲ್ಲ ಸೀರೆಗಳನ್ನ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಕೆಲವರೆಲ್ಲ ದೇವಸ್ಥಾನಕ್ಕೆ ಹುಟ್ಟಿರುವಂಥ ಸೀರೆಗಳನ್ನು ಕೆಲವರು ದೇವರಿಗೆ ಕೊಟ್ಟಿರ್ತಾರಲ್ಲ. ಈ ಸೀರೆ ಒಂದು ವಿಚಾರದಲ್ಲಿ ದಯವಿಟ್ಟು ಎಲ್ರಿಗೂ ವಿಚಾರ ನಿನ್ನ ಸೌಜನ್ಯ ಸ್ಟೋರ್ಸ್ ಮುಖಾಂತರ ಹೇಳೋದೇನು ಅಂದರೆ, ಯಾವುದೇ ಹೆಂಗಸರಾಗಲಿ ದಯವಿಟ್ಟು ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ದೀರಾ, ಮುಂದಕ್ಕೂ ಅಷ್ಟೇ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ನೀವು ದೇವಸ್ಥಾನಕ್ಕೆ ಹೋದಾಗ ದೇವ್ರಿಗೆ ಹರಾಜು ಹಾಕಿರ್ತಕ್ಕಂಥ ಸೀರೆನ ನೀವು ದುಡ್ಡು ಕೊಟ್ಟರೆ ಅವರಾಗ ಅವರು ದೇವ್ರಿಗೆ ಗುಡ್ಸಿರೋ ಸೀರೆ ಅಂತ ಕೊಡ್ತಾರೆ. ಅದು ನಿಜವಾಗ್ಲೂ ದೇವ್ರಿಗೆ ಗುಡ್ಸಿದ್ರೆ ಪರವಾಗಿಲ್ಲ. ಕೆಲವರು ಏನು ಮಾಡಿರ್ತಾರೆ, ದೇವ್ರಿಗೆ ಗುಡ್ಸಿಲ್ಲ ಸುಮ್ಮನೆ ತೆಗೆ ಪಕ್ಕಕ್ಕೆ ಹಾಕಿರ್ತಾರೆ. ಯಾಕೆಂದರೆ ಮಾಡ್ತಾರೆ, ಕೆಲವು ದೇವರುಗಳಿಗೆ 9 ಗಜ ಸೀರೆನೇ ಉಡ್ಸೋದು, 7 ಗಜ ಸೀರೆನೇ ಉಡ್ಸೋದು ಅಂತ ಇರುತ್ತೆ ಸೌಜನ್ಯ. ಅಂಥದ್ದನ್ನ ಉಡಿಸದೇ ಇರುವಂಥ ಸೀರೆ, ಕೆಲವು ವಾಯಿಲ್ ಸೀರೆ ಕೊಟ್ಬಿಡ್ತಾರೆ, 150 ರೂಪಾಯಿ ಸೀರೆ ಕೊಟ್ಬಿಡ್ತಾರೆ. ಬಡವರು ಅವರ ಯಥಾಶಕ್ತಿ. ಆ ವಿಗ್ರಹ ಕೂಡ ಹಿಂಗೆ ಹಾಕಿರಲ್ಲ, ತೋರಿಸೇ ಇರಲ್ಲ, ಮೂಲೆ ಬಿಸಾಕಿರ್ತಾರೆ. ಇಂಥ ಸೀರೆ ಹರಾಜಿಗೆ ಹಾಕ್ತಾರೆ, ದೇವ್ರಿಗೆ ಹಾಕಿದ ಸೀರೆ ಅಂತ ಹರಾಜಿಗೆ ಹಾಕ್ತಾರೆ. ನೀವು ಯಾವುದೇ ಕಾರಣಕ್ಕೂ ದೇವ್ರಿಗೆ ಹಾಕಿರೋ ಸೀರೆ ಜ್ಞಾಪಕ ಇಟ್ಕೊಳ್ಳಿ, ದೇವರೇ ಹುಟ್ಟಿರೋದು ಅಂತ, ತಾಯಿ ಜಗನ್ಮಾತೆ ಹುಟ್ಟಿರೋದು. ತೊಗೊಂಬಂದು ನೀವು ಲೆಟ್ರಿನ್ಗೆ ಬಾತ್ರೂಮ್ಗೆ ಉಡ್ಸೋದು, ಸಾವ್ಗೆ ಹೋಗೋದು, ಮನೆಯಿಂದ ಎಲ್ಲೋ ಫ್ಯಾಷನ್ಗೆ ಹೋಗೋದು, ಮಾಲ್ಗೆ ಹೋಗಿ ಉಪಯೋಗಿಸೋದು, ಆ ಸೀರೆ ಎಲ್ಲಂದ್ರೆ ದೇವರು ಅಂತ ತಲೆಯಲ್ಲಿ ಇಟ್ಕೋಬೇಕು. ಆ ಸೀರೆ ಮನೇಲಿ ಪೂಜೆಗೆ ಮಾತ್ರ ಉಪಯೋಗಿಸ್ಬೇಕು. ಮೇಲೆ ಎತ್ತಿಡಿ, ಒಗೆದಿಟ್ಕೊಳ್ಳಿ, ದೇವ್ರ ಪೂಜೆಗೆ ಉಪಯೋಗಿಸಿ, ಲಕ್ಷ್ಮವಾಗಿ ಇಡಿ. ಇಲ್ಲ ಕೆಲವರೆಲ್ಲ ಅದನ್ನು ಹಾಸಕ್ಕೆ ಅಕಸ್ಮಾತ್ ನಿಮ್ಮ ಬಟ್ಟೆಗಳು ಇಟ್ಕೊಳ್ಳೋಕೆ ಹಾಸಕ್ಕೆ ಇಟ್ಕೊಳ್ಬೋದು. ಒಂದು ಕರ್ಟನ್ ಥರ ದೇವ್ರ ಹಿಂದೆ ಹಾಕೋಕ್ಕಾದ್ರೂ ಪದೇ ಥರ ಹಾಕೋಬೋದು. ಈ ಥರ ಉಪಯೋಗಿಸಿ ಹೊರತು ಅನ್ಯಥಾ ಯಾವ ಕಾಲಕ್ಕೂ ಸೀರೆಗಳನ್ನ ದುರುಪಯೋಗ ಪಡ್ತಕ್ಕಂಥ ಕೆಲವರು ಅವ್ರು ಹರಾಜು ಹಾಕಿದ್ರು ನೀವು ರಾತಿ ಮಾಡಬೇಡಿ. ಕೆಲವರು ಏನು ಅಂದರೆ, ಈಗ ಆ ಸೀರೆಗಳು ಅಷ್ಟೊಂದು ಏನು ಮಾಡೋಣ ಅಂದ್ಬಿಟ್ಟು ಇದೇ ದುಡ್ಡನ್ನು ಮತ್ತೆ ದೇವ್ರಿಗೆ ಉಪಯೋಗಿಸ್ಬೋದು, ಯಾವುದೋ ಖರ್ಚು ಬರುತ್ತೆ, ಟ್ರಸ್ಟಿಗಳು ಕೊಡ್ತಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಸೌತತ್ತಿ ಎಲ್ಲಮ್ಮನಲ್ಲಾಗಲಿ ಎಲ್ಲ ಕಡೆನೂ ಸೀರೆಗಳನ್ನ ಕೊಡ್ತಾರೆ. ನೀವು ಏನು ಅಂದರೆ, ಆ ಸೀರೆಗಳನ್ನ ದಯವಿಟ್ಟು ಅಕಸ್ಮಾತ್ ನಿಮ್ಮ ಮನೇಲಿ ಇದ್ದರೆ ಸೀರೆಗಳನ್ನ ಸ್ವಂತ ನೆಂಟ್ರಿಗೆ ಕೊಡಬೇಡಿ, ಅಲ್ಲಿ ಇಲ್ಲಿ ಯಾರಿಗೋ ಕೊಡಬೇಡಿ, ಪಾತ್ರೆ ಸ್ಟೀಲಿಗೆ ಕೊಡಬೇಡಿ. ತೀರಾ ಬಡವರು ಹರಿದೋಗಿರುತ್ತೆ ಅಂತ ಎಲ್ಲೋ ಬಡತನ ಇರ್ತಕ್ಕಂಥವ್ರು ಕೆಲಸ ಮಾಡ್ತಿರ್ತಾರೆ, ಗಾರೆ ಕೆಲಸ ಮಾಡ್ತಿರ್ತಾರೆ, ಅಂಥವ್ರಿಗೆ ಹೋಗಿ ಕೊಟ್ಟರೆ ಹಬ್ಬಾಡ ನನಗೆ ಒಂದು ಮಾನ ಮರ್ಯಾದೆ ಮುಚ್ಕೊಳ್ಳೋಕೆ ಒಂದು ಸೀರೆ ಸಿಗ್ತಲ್ಲ ಅಂತಲ್ಲ, ಅಂಥವ್ರು ಕೊಡಿ. ದೂರದಲ್ಲಿರಬೇಕು, ನಿಮಗೆ ಪರಿಚಯನೇ ಇರಬಾರ್ದು. ಅವಾಗೇನಾಗುತ್ತೆ, ಆ ಸಂತೋಷ ಆಶೀರ್ವಾದ ನಿಮಗೆ ಸೇರುತ್ತೆ. ಸೊ ಆ ಭಗವಂತನ ಆಶೀರ್ವಾದ ಸದಾಕಾಲದಲ್ಲಿ ನಿಮಗಿರುತ್ತೆ. ಸುಮ್ಮನೆ ಎಲ್ಲಂದ್ರೆ ಎಲ್ಲ ಸೀರೆಗಳನ್ನ ಹಾಳು ಮಾಡಬೇಡಿ, ಅಲ್ವೇ? ಇಲ್ಲದೇ ಇದ್ದರೆ ಇನ್ನೊಂದು ಕೆಲಸ ಮಾಡೋದು. ಸೌಜನ್ಯ ಇವತ್ತು ಹೇಳಿದಾಳೆ, ಹಳೇ ರೇಷ್ಮೆ ಸೀರೆನ ಇವತ್ತು ಲಂಗಾದಾವಣಿ ಚೂಡಿದಾರ್ ಮಾಡ್ಕೋಬೋದು, ಫ್ಯಾಷನ್ ಮಾಡ್ಬೋದು. ಸೊ ಅಂಥದ್ದು ಕೆಲವರು ಇರ್ತಾರೆ, ಮನೇಲೇ ಮಾಡ್ಕೊಳ್ಳೋಂಥ ಹೆಂಗಸಿರ್ತಾರೆ, ಅಂಥದ್ದು ಮಾಡ್ಕೊಳ್ಳಿ, ಧಾರಾಳವಾಗಿ ಉಪಯೋಗಿಸಿ. ನಿಮ್ಮ ತಾಯಿಗೆ ಅಂತ ಶ್ರೀ ವಸ್ತ್ರಾಲಯದವರು ಒಂದು ಸೀರೆ ಕೊಟ್ಟು ಕಳಿಸ್ಯಾರ. ಓಹೋ, ನಮ್ಮ ಮಾತೃಛಾಯೆಗೋಸ್ಕರ. ನಿಮ್ಮ ತಾಯಿಗೆ ಬಹಳ ಇಷ್ಟ ಅಲ್ವಾ? ಸೊ ಹಂಗಾಗಿ ಅವ್ರಿಗೆ ಕೊಟ್ಬಿಡಿ ಅಂತ. ಹೌದಾ? ಶ್ರೀ ವಸ್ತ್ರಾಲಯ ಅಂತ ಇವ್ರದ್ದು ಆನ್ಲೈನ್ ವೆಬ್ಸೈಟ್ ಇದೆ. ವಸ್ತ್ರ ಅಂದ್ರೆ ಎಲ್ಲ ಬೇರೆ ವಸ್ತ್ರಗಳು ಇರುತ್ತಲ್ವಾ? ಹಾ, ವಸ್ತ್ರಗಳು, ಸೀರೆ, ಎಲ್ಲಾ ತರದ ಸೀರೆ ನೇಯ್ಗೆ ಅವರಿಂದ ನೇರವಾಗಿ. ಬರೀ ಸೀರೆ ಮಾತ್ರನಾ? ಸೀರೆ ಮಾತ್ರ. ವಸ್ತ್ರಾಲಯ ಅಂತ ಮನೆ ಹಾಕಿದ್ದಾರೆ. ಅದು ಸ್ಯಾರಿಗೆ ಅಂತ ವಸ್ತ್ರ ಅಂತ ಅವ್ರು ಹಾಕಿದಾಗ ನೆಕ್ಸ್ಟ್ ಟೈಮ್ ನಮ್ಗೆ ನೋಡಿ ಸೀರೆನು ತರದೆ ದೊಡ್ಡದಾಗಿ ನಮ್ದು ಪಂಚಜಲೆ ಇದೆ, ನಮ್ದು ಪಾಪ ನೇಯ್ದು ಬಿಟ್ಟು ನಾವು ಕೊಟ್ಟೆ, ನಮ್ ಕಲರ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಾನು ಉಟ್ರೆ ನಿಮ್ಗೆ ಒಳ್ಳೆ ಫ್ಯಾಷನ್ ಚೆನ್ನಾಗಿ ಕಲರ್ ಇಷ್ಟ ಆಗ್ಬೋದಾ ನೋಡಿ. ಸಂಧ್ಯಾ ಅಂತ ಅವರು ಮನೆಯಲ್ಲಿ ಪ್ರೈವೇಟ್ ಆಗಿ ಮಾಡ್ತಾರೆ. ಹಾ, ಸೊ ಅದನ್ನ ತರಿಸಿ ಆನ್ಲೈನ್ ಅಲ್ಲಿ ಶ್ರೀ ವಸ್ತ್ರಾಲಯ ಅಂತ ನೀವು ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ವೆಬ್ಸೈಟ್ ಇದೆ. ಅಮ್ಮಂಗೆ ಯಾವತ್ತಾದ್ರು ಸರ್ಪ್ರೈಸ್ ಕೊಟ್ಟಿದ್ದೀರಾ ಸೀರೆ ಎಲ್ಲ ತಗೊಂಡೋಗಿ? ಸರ್ಪ್ರೈಸ್ ಏನು ಕೊಡೋಲ್ಲಪ್ಪ, ನಾನೇ ಕೊಟ್ರೇನು ಬೇಡ ಅಂತಾರವ್ರು. ಬಾಯ್ ಮುಚ್ಕೊಂಡು ಸುಮ್ಮನೆ ಕೂತ್ಕೋ, ದುಡ್ಡು ಇಟ್ಕೊಂಡ್ರು ಬೇಕಾಗತ್ತೆ, ಇರೋ ಸೀರೆನೇ ಉಡ್ತಾ ಇಲ್ಲ ಅಂತ ಒಂದ್ಸಲ ಬೈದ್ಬಿಡ್ತಾರೆ. ಇರ್ಲಿ, ಆದ್ರೂ ಯಾವತ್ತಾದ್ರೂ ಬಂದ್ರೆ ದೇವಸ್ಥಾನದ ಸೀರೆಗಳನ್ನ ಅಕಸ್ಮಾತ್ ಕೆಲವರು ಮಾಡ್ಲಿಕ್ಕೆ ನನ್ನ ಜೊತೆ ಹೋದಾಗ ಕೆಲವು ದೇವಸ್ಥಾನಕ್ಕೆ ಏನ್ ಮಾಡ್ತಾರೆ, ನನಗೆ ಅಂತೂ ಕೊಡಕ್ಕಾಗಲ್ಲ, ಅಮ್ಮನವ್ರದ್ದು, ನಾನಂತೂ ಆ ಸೀರೆ ಉಟ್ಕೊಳಕ್ಕಾಗಲ್ಲ. ಸೊ ಏನ್ ಮಾಡ್ತಾರೆ, ನಿಮ್ಮ ತಾಯಿಗೆ ತಗೊಳ್ಳಿ ಅಂತಲೇ ಕೊಡ್ತಾರೆ. ಸೊ ಅದರಿಂದ ದೇವರ ಅನುಗ್ರಹ, ದೇವರ ಆಶೀರ್ವಾದ ಅಂತ ನಮ್ಮ ಅಮ್ಮನಿಗೆ ಕೊಟ್ಬಿಡೋದ್ರಿಂದ ಹೋದಾಗೆಲ್ಲ ಪಾಪ ಅವ್ರು ಮಡ್ಲಕ್ಕೆ ತುಂಬ್ತಾರೆ. ತಾಯಿ ಜಗನ್ಮಾತೆನೇ ಮಡ್ಲಕ್ಕೆ ತುಂಬಿಗಿಂತಾರೆ ಬೇಕಾ. ಸೊ ಅದರಿಂದ ಅದೆಲ್ಲ ಅವ್ರಿಗೆ ಸೇರುತ್ತೆ. ಸೊ ಶ್ರೀ ವಸ್ತ್ರಾಲಯಕ್ಕೆ ಯಾರು ಹೋಗ್ತಿದ್ರೋ, ನಾರಿ ಪ್ರಥಮ ಧರ್ಮ ಅಂತ ಹೆಣ್ಮಕ್ಳು ಯಾಕೆ ಸೀರೆ ತೋರಿಸ್ತಿದೆ ಸೌಜನ್ಯ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಮೇಲೆ ಯಾವುದಂದ್ರೆ ಯಾವುದೋ ಬಟ್ಟೆಗಳು ಹಾಕೋಬೇಡಿ, ಪೇಕರ್ಗಳ ಥರ ಸೀರೆ ಉಡಿ, ಲಕ್ಷಣವಾಗಿ ಭಾರತ ಸಂಸ್ಕಾರವನ್ನು ಎತ್ತಿಡಿರಿ ಅನ್ನೋದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ನಿಮ್ಗೆ ತೋರಿಸ್ತಾ ಇರೋದು. ಸೊ ಅದರಿಂದ ಎಲ್ಲರೂ ನಾರಿಯರು ಸೀರೆಯನ್ನು ಯಾಕೆ ಉಡಬೇಕು ಅಂದರೆ, ಪ್ರತಿಯೊಂದು ಅಂಗಗಳಿಗೂ ಗಾಳಿ ಓಡಾಡಬೇಕು. ಸೊ ಅದರಷ್ಟು ಸೀರೆಗಳನ್ನ ಉಟ್ಟಾಗ ಸುಖ ಜೀವನ ಪ್ರಾಪ್ತಿರಸ್ತು, ಗಂಡ ಹೆಂಡತಿ ಅನ್ಯೋನ್ಯತೆ ಇರ್ತಾರೆ. ಯಾಕೆಂದರೆ ನೆಕ್ಸ್ಟ್ ದಿವಸಗಳಲ್ಲಿ ನೀವೆಲ್ಲ ಪ್ಯಾಂಟ್ಗಳು ಕೆಲವು ಹೆಣ್ಮಕ್ಳಿಗೆ ಹಾಕಬೇಡಿ ಯಾಕಂತೀವಿದ್ರೆ, ಚಿಕ್ಕ ಹೆಣ್ಮಕ್ಳು ಹಾಕ್ತಾ ಇದ್ದಾಗ ಸ್ಕಿನ್ ಡಿಸೀಸ್ ಬರ್ತಕ್ಕಂಥದ್ದು, ಒಳಗಡೆ ಇರ್ತಕ್ಕಂಥ ಇನ್ನರ್ ಆರ್ಗನ್ಸಲ್ಲಿ ಯಾವ ಕಾಲ ಗಾಳಿ ಆಡದೇ ಇರೋಂಥದ್ದು ಇದೆಲ್ಲ ನಡೆಯುತ್ತೆ. ಸೊ ಡಾಕ್ಟರ್ಸ್ ಕ್ಯಾಕಸ್ ಹೋಗಿತಾರೆ. ಸೊ ಸಿಸ್ಟ್ ಪ್ರಾಬ್ಲಮ್ಮು, ಗರ್ಭಕೋಶದ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದರೆ ಇದೇ ರೀತಿ. ಸೊ ಸೀರೆ ಉಟ್ಟಾಗ ಏನಾಗುತ್ತೆ, ಸಂತೋಷವಾಗಿ ನಿಮಗೆ ಯಾವ್ದು ಬೇಕೋ ಸೀರೆ ಉಟ್ಟಾಗ ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿರ್ತೀರ ಅನ್ನೋದು ನಮ್ಮ ಸಂಸ್ಕಾರ. ಸೊ ಕರ್ನಾಟಕದಿಂದ ಈ ವಸ್ತ್ರಾಲಯಕ್ಕೆ ತಾವೆಲ್ಲ ಭೇಟಿ ಮಾಡಿ, ಶ್ರೀ ವಸ್ತ್ರಾಲಯ ಅಂತ ಪಾಪ ಯಾರೋ ಹೆಣ್ಮಕ್ಳು ಪಾಪ ಇಷ್ಟು ಮಾತ್ರ ನೇಯ್ದು ಇನ್ನೂ ನಡೀತಾ ಅಂದರೆ, ಆ ಜನಾಂಗದಲ್ಲಿ ಇವತ್ತಿಗೂ ನೇಯ್ದು ಮಾಡ್ತಕ್ಕಂಥದ್ದು ಇದೆಯಲ್ಲ, ಆ ಸಂಸ್ಕಾರ ಉಳಿಸ್ಕೊಳ್ಳೋದು ಎಷ್ಟು. ಅದಕ್ಕೆ ಹೊಸದಿಂದ ಹಳೇದನ್ನ ಉಳಿಸ್ಕೊಂಡು ಹೋಗಿ ಅಂತ ಈ ಮುಖಾಂತರ. ಅದೇನಿಲ್ಲ, ಭಗವತಿ ಆಶೀರ್ವಾದ ಒಳ್ಳೇದಾಗಲಿ, ಅವ್ರಿಗೆ ಶಕ್ತಿ ಕೊಟ್ಟು ನೇಯಕ್ಕೆ ಇನ್ನಷ್ಟು ಸ್ಫೂರ್ತಿ ಕೊಡಲಿ, ಒಳ್ಳೆ ಒಳ್ಳೆ ಡಿಸೈನ್ಗಳು ಇನ್ನೂ ಚೆನ್ನಾಗಿ ಮಾಡಿ. ಮುಂದಿನ ವರ್ಷ ಬರೋಷ್ಟರಲ್ಲಿ ಹೆಂಡತಿನ ಕರ್ಕೊಂಬರ್ತಾರೆ,
ಆದ್ರೆ ಯಾರೋ ಕೀರ್ತಿ ಅಲ್ಲ ನನ್ನ ಹೆಂಡತಿನ ಶ್ರೀವಸ್ತ್ರಾಲಯ ಹಂಗೇಳು ಹೆಂಡತಿ ಕರ್ಕೊಂಡ್ಬರ್ತಾರೆ ಅಂತ ನನಗೆ ಹೇಳ್ಬಿಟ್ಟಾನು. ನಾನು ಆ ಜನ್ಮ ಬರೀ ಬ್ರಹ್ಮಚಾರಿ ಅಲ್ಲ, ಆ ಜನ್ಮ ಬ್ರಹ್ಮಚಾರಿ, ಬರೀ ಬ್ರಹ್ಮಚಾರಿ ಅಲ್ಲ, ಆ ಜನ್ಮ ಬ್ರಹ್ಮಚಾರಿ, ಅದರಲ್ಲೂ ಶ್ರೇಷ್ಠ ಬ್ರಹ್ಮಚಾರಿ. ಕೆಲವರೆಲ್ಲ ಇರ್ತಾರೆ ಬ್ರಹ್ಮಚಾರಿಗಳು, ಇವತ್ತು ಬೆಳಗ್ಗೆ ಬ್ರಹ್ಮಚಾರಿ, ಮಧ್ಯಾಹ್ನಕ್ಕೆ ಬ್ರಹ್ಮಚಾರಿತ್ವ ಹೊರಟೋಗಿರುತ್ತೆ. ನಾವೆಲ್ಲ ಶ್ರೇಷ್ಠ ಬ್ರಹ್ಮಚಾರಿ, ಶಾಶ್ವತ. ಮಧ್ಯಾಹ್ನ ಹೊರಟೋಗೋದು ನಂಗೆ ಗೊತ್ತಾಗಲ್ಲ, ನಿಂಗೆ ಆಮೇಲೆ ಹೇಳ್ತೀನಿ ಆಫ್ ದಿ ಸ್ಕ್ರೀನ್. ಸೊ ಅದನ್ನ ದಯವಿಟ್ಟು ಎಲ್ಲರೂ ನಾವು ಸದಾ ಕಾಲದಲ್ಲಿ ಆಜನ್ಮ ಬ್ರಹ್ಮಚಾರಿ ಅಂದರೆ ಇರೋವರೆಗೂ ಬ್ರಹ್ಮಚಾರಿತ್ವನೇ ಇರ್ತೀವಿ. ಸೊ ಅದರಿಂದ ಇದೆಲ್ಲ ನಮ್ಮ ಮಾತೃಛಾಯೆಗೆ, ನಮ್ಮ ಸಹೋದರಿಗೆ, ಅಂಥವ್ರಿಗೆಲ್ಲ ಕೊಡ್ತಕ್ಕಂಥದ್ದು. ನಮ್ಮ ದೇವಸ್ಥಾನಕ್ಕೆ ಬಂದಾಗ ಮುಂದಿನ ದಿವಸ ದೇವಸ್ಥಾನ ಕಟ್ಟೋದ್ರಿಂದ ಆ ದೇವಸ್ಥಾನದಲ್ಲಿ ದೇವಾಲಯದಲ್ಲಿ ತಾವೆಲ್ಲರೂ ಪರಿಪೂರ್ಣವಾಗಿ ಬರ್ತಕ್ಕಂಥ ಅವಕಾಶಗಳು ನಡೀಬೋದು. ಥ್ಯಾಂಕ್ ಯು ಶ್ರೀವಸ್ತ್ರಾಲಯ. ಯಾರಿಗೆಲ್ಲ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಬೇರೆ ಬೇರೆ ಥರದ್ದು, ಅಂದರೆ ಈಗ ಹುಬ್ಳಿ ಧಾರವಾಡ ಇಳ್ಕಲ್ ಪ್ಯಾಟರ್ನ್ ಇರ್ಬೋದು, ಕಾಂಜೀವರಂ ಇರ್ಬೋದು, ನೇಗೆ ಮಾಡಿರುವಂಥದ್ದು ಇರ್ಬೋದು, ಶ್ರೀವಸ್ತ್ರಾಲಯ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಫಾಲೋ ಮಾಡಿ, ನಿಮ್ಗೆ ಇಷ್ಟ ಆಗಿರುವಂಥ ಸ್ಯಾರಿಗಳನ್ನ ಅಲ್ಲಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಅಗೇನ್. ಬಹಳ ಖುಷಿ ಆಯಿತು ಗುರುಗಳೇ, ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಮನೆಗೆ ಬಂದು ನಮ್ಮ ಒಲೆಯಲ್ಲೇ ಅಡುಗೆ ಮಾಡಿ ಮರಳಿ ಸಂತೆ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ ಅಡುಗೆ ಮಾಡಿದ್ರಿ ನೀವು. ಬಹಳ ಖುಷಿ ಆಯಿತು. ನಮ್ಗೇನೋ ಒಂಥರ ಖುಷಿ, ಇವ್ರ ಜೊತೆ ಮಾತಾಡ್ತಾ ಇರೋದೇ ನಾವು ಆರಾಮಾಗಿ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ. ಒಂದು 150 ವಿಚಾರ ಮಾತಾಡಿದ್ರೆ ಒಂದು 88ಕ್ಕೆ ಬೈದಿರ್ತಾರೆ, 44ಕ್ಕೆ ನಗ್ಸಿರ್ತಾರೆ. ಇವತ್ತೆಲ್ಲ ನಾಳೆ ಬುದ್ಧಿ ಕಲಿತಾರೆ ಅಂತ ನಾನು ಸುಮ್ಮನೆ ಇದ್ದೀನಿ ಗುರುಗಳೇ. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಚಾನಲ್ಗೆ ಬಂದಿದ್ದು, ನಮ್ಮ ಮನೆಗೆ ಬಂದಿದ್ದು? ತುಂಬ ಸಂತೋಷ. ಏನು ಅಂದರೆ ಕೀರ್ತಿ ENT ಕ್ಲಿನಿಕ್ ಬಂದಾಯಿತು, ತದನಂತರ ಸೌಜನ್ಯ ಕ್ಲಿನಿಕ್ಗೆ ಬಂದ್ವಿ. ಭಾಳಷ್ಟು ಜನ ತಿರುಗಿ ENTಗೆ ಮತ್ತೆ ಹೇಳಕ್ಕೆ ಕೇಳಿ ಗುರುಗಳೇ ಇಂಟರ್ವ್ಯೂ ಮಾಡೋಕ್ಕೆ ಹೇಳಿದ್ದು ಭಾಳ ಜನ ನನಗೂ ಹೇಳ್ತಾಯಿದ್ರು. ಅದೇ ಪ್ರತ್ಯಕ್ಷವಾಗಿ ಸಿಕ್ಕಿದಾಗ ಅವನಿಗೆಲ್ಲ ಕಾಮೆಂಟ್ ಹಾಕಿರ್ಬೋದೇನೋ ಗೊತ್ತಿಲ್ಲ, ನಾನು ಕಾಮೆಂಟ್ ಸಾಧಾರಣ ನೋಡಲ್ಲ. ಸೊ ಅದರಿಂದ ಭಾಳ ಜನ ತಿರುಗಿ ಮಾಡಿದಾಗ ಸಂತೋಷವಾಗಿ ಬರ್ತೀವಿ. ಯಾಕೆಂದರೆ ಸೌಜನ್ಯ ಕೇಳೋ ಪ್ರಶ್ನೆ, ಅವಳು ತರಬೇತಿ, ಅವಳು ಕೇಳೋ ಶೈಲಿನೇ ಬೇರೆ. ENT ಕ್ಲಿನಿಕಲ್ಲಿ ಅವ್ನು ಕೇಳೋದೇ ಗೊತ್ತಾಗಲ್ಲ, ಕೂದಲು ಯಾವಾಗ ಎಳಿತಾನೋ, ಯಾವಾಗ ಮೆತ್ತಗಿರುತ್ತೋ ಗೊತ್ತಾಗಲ್ಲ. ಆದ್ದರಿಂದ ಎಲ್ಲರಿಗೂ ಭಾಳ ಚೆನ್ನಾಗಿ ಹಾಸ್ಯವಾಗಿ ಅದು ಇರತಕ್ಕಂಥದ್ದೇ ಬೇರೆ, ಸೌಜನ್ಯ ಸ್ಟೋರ್ಸೇ ಬೇರೆ. ಇವತ್ತು ಭಾಳ ಸಂತೋಷ ಆಯಿತು. ಅಡುಗೆ ಮಾಡಿ ಒಂದು ಚಿಕ್ಕ ಕಾರ್ಯಕ್ರಮದ ಮುಖಾಂತರ ಪ್ರಾರಂಭಿಸಿದ್ವಿ. ಇದೇ ರೀತಿ ಮುಂದಕ್ಕೆ ನಡೀಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾಕಾಲದಲ್ಲಿ ಆ ಇಬ್ಬರು ಕುಟುಂಬಕ್ಕೆ, ಗಂಡ ಹೆಂಡತಿಗೆ ಸದಾಕಾಲದಲ್ಲಿ ಇರಲಿ. ಇನ್ನು ಮುಂದಕ್ಕೆ ಹೋದಾಗ ಇವ್ರ ಮಗ ದೊಡ್ಡವನಾದಮೇಲೆ ಅವನದು ಒಂದು ಕ್ಲಿನಿಕ್ ಯಾವ್ದಾದ್ರು ಸ್ಟಾರ್ಟ್ ಮಾಡ್ಬೋದೇನೋ, ಯೂಟ್ಯೂಬ್ ಗೊತ್ತಿಲ್ಲ. ಒಳ್ಳೆಯದಾಗಲಿ ಅಂತ ಮುಖಾಂತರ ಹಾರೈಸ್ತೀನಿ. ಧನ್ಯವಾದಗಳು, ತುಂಬ ಖುಷಿ ಆಯಿತು. ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರಲಿ. ಖಂಡಿತ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ. ಏನು ಹೇಳೋದು ಅವ್ರಿಗೆ? ಖಂಡಿತ ಮಾಡೋಣ ಅಪಾಯಿಂಟ್ಮೆಂಟು. ವೀಕ್ಷಕರಿಗೆಲ್ಲರೂ ಸೌಜನ್ಯ ಸ್ಟೋರ್ಸ್ ಮುಖಾಂತರವಾಗಿ ಆಗಲೇ ಹೇಳೋದು, ಸೌಜನ್ಯ ಕ್ಲಿನಿಕ್ ENT ಕ್ಲಿನಿಕ್ನ ನನ್ನ ಮುಖಾಂತರ ಪಬ್ಲಿಸಿಟಿ ತೊಗೊಂಡ್ಬಿಡ್ತೀನಿ ಅಂತ. ಇವಳಿಗೂ ಹೇಳಿದೆ, ನಾನು ಒಂದು ಪಬ್ಲಿಸಿಟಿ ತೊಗೊತೀನಿ, ಎಲ್ಲರೂ ಜ್ಞಾಪಿಸ್ಕೊಳ್ಳಿ. ಯಾರ್ಯಾರು ವೀಕ್ಷಕರಿದ್ದೀರಾ ಇವರೆಲ್ಲ ಇಬ್ಬರಿಗೂ ನಿಮ್ಮ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ದೇವಸ್ಥಾನಕ್ಕೆ ಜಾಗ ಹುಡುಕ್ತಾ ಇದ್ದೀವಿ, ದೇವಾಲಯಕ್ಕೆ ನಿರ್ಮಾಣ ಕಾರ್ಯ ಮಾಡ್ತಾಯಿದ್ದೀವಿ. ಸೊ ಯಾರ್ಯಾರು ದೇವಸ್ಥಾನ ಕಟ್ಟಿಬಿಟ್ಟಿರ್ತೀರ, ನಡ್ಸ್ಕೊಳಕ್ಕಾಗಲ್ಲ ನಿಮಗೆಲ್ಲ. ಸೊ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಸಂಸ್ಕಾರ, ಭಾರತ ಸಂಸ್ಕಾರದಲ್ಲಿ ಒಂದು ದೇವಸ್ಥಾನ ಕಟ್ಬಿಡೋದು ದೊಡ್ಡದಲ್ಲ. ಆದರೆ ಹಾಳು ಬಿದ್ದೋಗಿರುತ್ತೆ, ಒಣಗಿಸ್ಬಿಡ್ತೀರ. ಅಂಥದ್ದು ಏನಾದರೂ ಇದ್ದರೆ ನಮ್ಮ ಸಂಸ್ಥೆ ಕೊಟ್ಟರೆ ಅದನ್ನು ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಅಭಿವೃದ್ಧಿಪಡಿಸಿ ಜನಗಳು ಬರೋ ಹಾಗೆ. ಆಮೇಲೆ ಯಾರ್ಯಾರು ದೇವಸ್ಥಾನಗಳಿಗೆ ಜನ ಹೋಗ್ತಾ ಇಲ್ಲ ಅದಕ್ಕೆಲ್ಲ ಶಕ್ತಿ ರೂಪವಾಗಿ ಭಾರತ ದೇಶದಲ್ಲಿ ಆಲ್ ಇಂಡಿಯಾ ವಾಸ್ತುಶಿಲ್ಪಶಾಸ್ತ್ರಕ್ಕೆ ನಾನೇ ಜಾಯಿಂಟ್ ಸೆಕ್ರೆಟರಿ. ಆದ್ದರಿಂದ ಯಾಕೆ ದೇವಸ್ಥಾನ ನಡೀತಾ ಇಲ್ಲ, ಯಾಕೆ ಜನಗಳು ಬರ್ತಾ ಇಲ್ಲ, ಯಾಕೆ ದೇವಸ್ಥಾನಕ್ಕೆ ಶಕ್ತಿ ಇಲ್ಲ, ಸುಮ್ಮನೆ ಏನೇನೋ ಹೇಳಬೇಡಿ. ಆ ಶಕ್ತಿಗಳೆಲ್ಲ ಕೇಂದ್ರೀಕೃತ ಮಾಡೋಕ್ಕೆ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಎಷ್ಟೋ ರಹಸ್ಯಗಳಿದೆ. ನನ್ನ ಹತ್ರ ಓದಿರೋಂಥ ರಹಸ್ಯಗಳು ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡೋಕ್ಕೆ, ಒಂದು ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಏನು ಸಂಸ್ಕಾರ, ಹೇಗೆ ಉಪಯೋಗಿಸ್ಬೇಕು, ಹೇಗಿರಬೇಕು ಅರ್ಚಕರು, ಎಲ್ಲ ತಿಳ್ಕೊಳ್ಳೋಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ನಿಮ್ಮ ಮುಂದೆ ಮಾಡಬೇಕಾದ್ರೆ ನಿಮ್ಮೆಲ್ಲ ಸಹಕಾರ. ಇಟ್ಟಿಗೆ ಮರಳು ಗಿರಳು ಅಂತಲ್ಲ, ದೇವಾಲಯ ನಿರ್ಮಾಣ ಆಲ್ರೆಡಿ ಮಾಡಿಬಿಟ್ಟು ನಡೆಸೋಕ್ಕಾಗದೇ ಇರುವಂಥವ್ರು ಕೂಡ ಇದ್ದಾರೆ. ಇವರಿಬ್ಬರನ್ನೂ ಕಾಂಟ್ಯಾಕ್ಟ್ ಮಾಡಿ ನನ್ನ ಮುಖಾಂತರ ಬನ್ನಿ. ನಮ್ಮ ಸಂಸ್ಥೆಯಿಂದ ನಾನು ಇವಾಗ ಸುಮಾರು 93 ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದೀನಿ. ಅಂದರೆ ಅವರವ್ರದೇ ದೇವಸ್ಥಾನಗಳಂತಲ್ಲ, ಎಲ್ಲೆಲ್ಲಿ ಕಾಡಲ್ಲಿತ್ತು ನಡೆಯೋಕ್ಕಾಗಿದೆ ಅದೆಲ್ಲ 97 ದೇವಾಲಯಗಳು ಜೀರ್ಣೋದ್ಧಾರ ಮಾಡಿದ್ದೀನಿ ನನ್ನ ಕೈಲಾದ ಮಟ್ಟಿಗೆ. ಇನ್ನು ಮುಂದಕ್ಕೂ ಮಾಡೋ ಅಂಥ ಅವಕಾಶಗಳು ಯಾಕಾಗಿಲ್ಲ, ಅದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಗೆ ಅಕಸ್ಮಾತ್ ನಡೆಸೋಕ್ಕಾಗ್ತದೆ ದಯವಿಟ್ಟು ಕೊಡಿ, ಖಂಡಿತವಾಗಿ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಎಲ್ರಿಗೂ ಸೌಜನ್ಯ ಸ್ಟೋರ್ಸಲ್ಲಿ ಜನಗಳು ಸ್ಟೋರ್ಸಲ್ಲಿ ಏನೇನು ಇಟ್ಟಿದ್ದಾರೆ ಅಂದರೆ ಸ್ವಲ್ಪ ಮಟ್ಟಿದ್ದು ಇಟ್ಟಿದ್ದಾರೆ ಅಂದರೆ ಜಾಸ್ತಿ ಇಡ್ತಕ್ಕಂಥ ಅವಕಾಶಗಳನ್ನ ಮಾಡಿಕೊಡಿ. ಇನ್ನಷ್ಟು ಜನ ಸೌಜನ್ಯಗೆ ಇಂಟ್ರೂವ್ ಮಾಡೋಕ್ಕೆ ಅವಕಾಶಗಳು ನೀವೇ ಸೌಜನ್ಯ ನಂದು ಮಾಡು, ಕ್ಲಿನಿಕಲ್ಲಿ ENTನ ಕೇಳ್ದಂಗೆ ಅವನ್ನ ಏನು ಕೇಳಿರ್ತೀರ ಕೀರ್ತಿನ ಕ್ಲಿನಿಕ್ಕಿಂದ ಅಲ್ಲಿಂದ ಶಿಫ್ಟಾಗಿ ಸ್ಟೋರ್ಸ್ಗೂ ಬಂದರೆ ಉತ್ತಮ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ. ನಿಮ್ಮಿಂದ ನಾವು ಹೆಚ್ಚು ಜನಕ್ಕೆ ರೀಚ್ ಆಗೋಕ್ಕಾಗುತ್ತೆ. ಧನ್ಯವಾದಗಳು. ಈ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅವರು? ಯಾರೋ ಜನಗಳು ಕಾಂಟ್ಯಾಕ್ಟ್ ಮಾಡಿ, ಯಾರ್ಯಾರು ಕ್ಲಿನಿಕ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತೀರ ಕ್ಲಿನಿಕ್ನ ಕಾಂಟ್ಯಾಕ್ಟ್ ಮಾಡಿ, ಅವನು ಸ್ಟೋರ್ ಮಾಡಿರ್ತಾನೆ, ತದನಂತರ ನಾನೇ ಮೀಟ್ ಮಾಡಿ ಕರೆಸ್ಕೊತೀನಿ. ಇದು ಎಡಿಟು ಅಲ್ಲ, ನಿಮ್ದು ಏನಾದರೂ ಫೋನ್ ಬಂದ್ಬಿಡುತ್ತೆ ಅಂತ ಮುಂದಿನ ದಿನಗಳಲ್ಲಿ ಫೋನ್ ನಂಬರ್ ಕರೆ ಮಾಡಿ ಕರಿತೀನಿ. ಅವಾಗ ಖಂಡಿತ ಇಂಥ ಸ್ಥಳದಲ್ಲಿ ಇರ್ತೀನಿ ಅಂತ ಹೇಳ್ತೀನಿ, ಖಂಡಿತ ಬಂದು ಮೀಟ್ ಮಾಡಿ.
ಇವರೇ ಒಂದು ಹೊಸ ಫೋನ್ ನಂಬರ್ ಕಂಡಿಡಿತಾ ಇದ್ದಾರೆ. 10 ನಂಬರ್ ಬೇಕು, ಇವಾಗ 2 ನಂಬರ್ ಕಂಡಿಡ್ಕೊಂಡಿದ್ದಾರೆ. ಇನ್ನು 8 ನಂಬರ್ ಕಂಡಿಡಿದ ತಕ್ಷಣ 12 ನಿಮಿಷ ತಕ್ಷಣ ಕರೆದು ಬಿಡ್ತೀವಿ ಬಂದು ಹೇಳ್ತಾರೆ. ಸೊ ಸೌಜನ್ಯ ಸ್ಟೋರ್ಸ್ ನಲ್ಲಿ ಇವಾಗ ನಾವು ಗುರುಗಳ ಜೊತೆ ಮಾತಾಡಿದ್ದಾಯ್ತು, ಅವ್ರು ಅಡುಗೆ ಮಾಡಿದ್ದು ಕೂಡ ನೋಡಿದ್ರಿ. ಈಗ ನಾವು ಎಲ್ಲರೂ ಊಟ ಮಾಡೋದಕ್ಕೆ ಹೋಗ್ತೀವಿ. ಸೊ ನೀವು ಸೌಜನ್ಯ ಸ್ಟೋರ್ಸ್ ನ ನೋಡ್ತಾ ಇರಿ. ಇದುವರೆಗೂ ನೋಡಿದಿರೋ ವಿಡಿಯೋಗಳಿದ್ರೆ ನೋಡಿ, ಈ ವಿಡಿಯೋ ನೋಡಿ ಗುರುಗಳ ಜೊತೆ ಮಾತಾಡಿದ್ದು ಏನ್ ಇಷ್ಟ ಆಯ್ತು, ಹೇಗೆ ಅನಿಸ್ತು ಪ್ರೋಗ್ರಾಮ್ ಅನ್ನೋದ್ರ ಬಗ್ಗೆ ಡೈರೆಕ್ಟ್ ಆಗಿ ಕಮೆಂಟ್ ಮಾಡಿ. ಏನ್ ಅನ್ಸಿದ್ರು ಹೇಳಿ, ತೊಂದರೆ ಇಲ್ಲ. ಹಾಗೆ ಸೌಜನ್ಯ ಸ್ಟೋರ್ಸ್ ನ ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗುರುದೇವ ದತ್ತ. ಜೈ ಬ್ರಹ್ಮಾಂಡ ಗುರೂಜಿ. ಜೈ ಬೃಹತ್ ಬ್ರಹ್ಮಾಂಡ ಗುರೂಜಿ. ಜೈ ಕೀರ್ತಿ ನಾರಾಯಣ.